ವೀಕ್ಷಕರೇ ನಮಸ್ಕಾರ. ರೋಟರಿ ಕ್ಲಬ್ ಮಣಿಪಾಲ್ ಹಾಗೂ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಪ್ರಸ್ತುತಪಡಿಸುವ ಮನಸ್ಸಿನ ಮಾತು ಮನೆ ಬಾಗಿಲಿಗೆ ಮನೋವೈದ್ಯರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಕಳೆದ ನಮ್ಮ ಸಂಚಿಕೆಯಲ್ಲಿ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆಯ ವೈದ್ಯರಾದ ಸುನಿಲ್ ಕುಮಾರ್ ಅವರು ತಂಬಾಕಿನ ದುಷ್ಪರಿಣಾಮದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಹೇಳಿದರು. ತಂಬಾಕನ್ನು ಉಪಯೋಗಿಸುವುದರಿಂದ ಮನುಷ್ಯನಲ್ಲಿ ಯಾವ ರೀತಿಯಾದ ಮಾನಸಿಕ ಹಾಗೂ ದೈಹಿಕ ಕಾಯಿಲೆಗಳು ಬರುತ್ತೆ ಹಾಗೂ ತಂಬಾಕಿನಿಂದ ಯಾವ ರೀತಿಯಾದ ತೊಂದರೆಗಳು ಸಂಬಂಧದಲ್ಲಿ ಕಾಣಿಸಿಕೊಳ್ಳುತ್ತೆ, ಹೀಗೆ ಹಲವಾರು ವಿಷಯಗಳನ್ನು ತಿಳಿಸಿಕೊಟ್ರು. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಅವರು ನಮಗೆ ತಂಬಾಕಿಗೆ ಹೇಗೆ ಚಿಕಿತ್ಸೆಯನ್ನು ತಗೊಳ್ಬಹುದು ಅನ್ನೋದನ್ನು ಹೇಳ್ತಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನೀವು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ, ತಂಬಾಕು ಅನ್ನುವಂಥದ್ದು ಮನುಷ್ಯನಿಗೆ ದೇಹಕ್ಕೆ ಯಾವ ರೀತಿಯಿಂದಲೂ ಅದು ಉಪಯೋಗಕ್ಕೆ ಬರುವಂಥದ್ದಲ್ಲ, ಅದನ್ನು ಅವನು ಬಿಟ್ಟರೆ ಭಾಳಷ್ಟು ದೇಹದ ಆರೋಗ್ಯಕ್ಕೆ ಸೂಕ್ತವಾಗುವಂಥ ಎಷ್ಟೋ ವಿಷಯಗಳು ಇದೆ ಅಂತ ಹೇಳಿ. ಹಲವಾರು ಜನರಲ್ಲಿ ನೋಡೋದೇನಂತ ಹೇಳಿದರೆ, ನಮ್ಮ ವಿಲ್ ಪವರಿಂದಲೇ ನಾವು ಅದನ್ನು ಬಿಡ್ಬೋದು, ತಂಬಾಕು ಬಿಡಬೇಕಂದ್ರೆ ವೈದ್ಯಕೀಯ ಚಿಕಿತ್ಸೆ ನೆರವು ಯಾಕೆ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗಾಗಿ ಈ ತಂಬಾಕಿನ ಅವಲಂಬನೆಯನ್ನು ನಾವೇ ಬಿಡಲಿಕ್ಕೆ ಆಗುತ್ತೆ ಸರ್? ಖಂಡಿತವಾಗ್ಲೂ ಹೌದು. ಈಗ ಎಷ್ಟೋ ಪೇಷಂಟ್ಗಳು ನಮ್ಮ ಹತ್ರ ಬರ್ತಾರೆ, ಅಥವಾ ಹೀಗೆ ಮಾತಾಡುವಾಗ ಹೇಳ್ತಾರೆ, ಇಲ್ಲ ನನಗೆ ಸ್ಮೋಕಿಂಗ್ ನನಗೆ ಅಂಥದ್ದೇನೋ ಸಮಸ್ಯೆ ಕೊಡ್ತಾ ಇಲ್ಲ, ನಾನು ನಂದೇ ವಿಲ್ ಪವರ್ ಮತ್ತು ಡಿಟರ್ಮಿನೇಷನ್, ನಂದೇ ಸ್ಟ್ರಾಂಗ್ ನಿರ್ಧಾರ ಮಾಡಿ ನಾನು ಇದನ್ನು ಸ್ಟಾಪ್ ಮಾಡ್ತೇನೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಆಗುತ್ತೆ, ಆಗೋದಿಲ್ಲ ಅಂತ ಆಗಿದ್ದೂ ಇದೆ. ಆದರೆ ಏನು ಹೇಳ್ತೇವೆ ಅಂದರೆ, ನಾವು ಯೂಶಲಿ ಈಗ ಒಂದು ಪ್ರೊಫೆಷ್ನಲ್ ಹೆಲ್ಪ್ ತಗೊಂಡು ತಂಬಾಕು ಕ್ವಿಟ್ ಅಥವಾ ಸ್ಮೋಕಿಂಗ್ ಕ್ವಿಟ್ ಮಾಡೋದು ನಾನು ಕಂಪೇರ್ ಮಾಡಿದರೆ ದ ಪರ್ಸೆಂಟೇಜ್ ಇದು ಚಾನ್ಸಸ್ ಆರ್ ಮೋರ್, ಅಂದರೆ 60% ಜಾಸ್ತಿ ರೇಟ್ಸ್ ಇದೆ ಅಷ್ಟೇ. ಸೊ ಈಗ ಅವರಾಗೆ ಮನಸ್ಸು ವಿಲ್ ಪವರ್ನಲ್ಲಿ ಬಿಟ್ಟವರು ಸುಮಾರು ಜನ ಇದ್ದಾರೆ. ಸೊ ನಾವು ಏನು ಮಾಡ್ತೇವೆ ಯೂಶಲಿ ಕೂಡ, ಈಗ ಅದಕ್ಕೂ ನಾವೀಗ ಯೂಶಲಿ ಎನ್ಕರೇಜ್ ಮಾಡ್ತೇವೆ. ಈಗ ಅವರಾಗೆ ಬಿಡ್ತಾರೆ ಅಂತ ಇದ್ರೆ ವಿ ಕ್ಯಾನ್ ಗಿವ್ ಸಮ್ ಆಫ್ ದ ಮ್ಯಾನ್ಯುವರ್ಸ್. ಈಗ ಏನು, ಈಗ ಇವತ್ತಿನ ಸಂಚಿಕೆ, ಇವತ್ತು 15ನೇ ತಾರೀಕು. ಸೊ ಈಗ ಇವತ್ತು ಯಾರಾದರೂ ಈಗ ಬಿಡ್ತೇನೆ ಅಂತ ಒಂದು ಮನಸ್ಸು ಮಾಡಿದ್ರು. ಸೊ ಏನು ಮಾಡ್ಬೇಕು, ಫಸ್ಟ್ ಅವ್ರು ಏನು ಮಾಡ್ಬೇಕು, ಬಿಡೋರು ಏನು ಮಾಡ್ಬೇಕು, ಒಂದು ಕ್ವಿಟ್ ಡೇಟನ್ನು ಒಂದು ಫಸ್ಟಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಅವರ ಕ್ಯಾಲೆಂಡರ್ನಲ್ಲಿ. ಸೊ ಇವತ್ತು 15ನೇ ತಾರೀಕು, ಮುಂದಿನ ತಿಂಗಳು ಜನವರಿ 15ನೇ ತಾರೀಕು, ದಾಟ್ ಈಸ್ ಮೈ ಕ್ವಿಟ್ ಡೇಟ್ ಅಂತ ಒಂದು ಟಿಕ್ ಮಾಡಬೇಕು. ಸೊ ಈ ಕ್ವಿಟ್ ಡೇಟ್ ಮಾಡಿದ್ಮೇಲೆ ಇದನ್ನು ಏನು ಮಾಡಬೇಕು, ಯು ಶುಡ್ ಬಿ ವೆರಿ ಸ್ಟ್ರಾಂಗ್ ವಿತ್ ದ್ಯಾಟ್. ಅದನ್ನು ಒಂದು ಸ್ಟ್ರಾಂಗ್ ಆಗಿ ಅದನ್ನು ಮನಸ್ಸಿನಲ್ಲಿ ಇದು ಮಾಡ್ಬೇಕು, ನಾ ಇಲ್ಲಿ ಈ ಒಂದು ದಿನದ ನಂತರ ನಾನು ಸ್ಮೋಕಿಂಗ್ ಅಥವಾ ತಂಬಾಕು ಮುಟ್ಟೋದಿಲ್ಲ ಅಂತ. ಪ್ಲಸ್ ಬೆಟರ್ ನೀವು ಯಾವುದಕ್ಕೆ ಸುತ್ತಮುತ್ತನವ್ರು ಹೇಳಿದ್ರು ಒಳ್ಳೆದು, ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅವರಿಗೂ ಇದನ್ನು ತಿಳಿಸಿದಾಗ ಏನಾಗುತ್ತೆ, ದಟ್ ಮೋಟಿವೇಶನ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಅದನ್ನು ಬಿಡಲಿಕ್ಕೆ. ಆಯಿತಾ? ಸೊ ಏನು ಮಾಡ್ಬೇಕು, ಸೊ ಇವತ್ತಿಂದ ಆ ಥರ 1 ತಿಂಗಳು ಟೈಮ್ ತೊಗೊಂಡಿದ್ರಿ. ನೆಕ್ಸ್ಟ್ ಸ್ಟೆಪ್ ಏನು, ಅಟ್ಲೀಸ್ಟ್ ಬೈ ದ ಹಾಫ್ ಆಫ್ ದಿಸ್ ಮಂತ್ ನಿಮ್ಮ ಹಾಫ್ ಅಮೌಂಟ್ ಆಫ್ ಟೊಬ್ಯಾಕೋ ಅದು ಸಿಗರೇಟ್ ಕಟ್ ಡೌನ್ ಆಗುವಾಗ ಆಗಬೇಕು. ಸೊ ಇಲ್ಲಿ ಏನು ಮಾಡ್ಬೋದು, ಸೊ ದರ್ ಆರ್ ಡಿಫ್ರೆಂಟ್ ಮ್ಯಾನ್ಯುವರ್ಸ್. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್, ಈಗ ಕೆಲವರು ಏನು, ಈಗ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಒಂದು ಅರ್ಧ ಗಂಟೆ ಒಳಗಡೆ ಸ್ಮೋಕ್ ಮಾಡಬೇಕು ಅಂತ ಇರುತ್ತೆ, ಅಥವಾ ಬೆಳಗಿನ ಒಂದು ಅವ್ರದ್ದು ಕೆಲವೊಂದು ಕಾರ್ಯಕ್ರಮಗಳಿರುತ್ತೆ, ಅದರಲ್ಲಿ ಅವರಿಗೆ ಸ್ಮೋಕಿಂಗ್ ಬೇಕು ಅಂತ ಅನ್ಸುತ್ತೆ. ಬೆಳಿಗ್ಗೆ ಎದ್ದು ತಿಂಡಿ ತಿನ್ನೋದ್ರೊಳಗೆ 1-2 ಸಲ ಟೀ ಕುಡಿತಾರೆ, ಜೊತೆಗೆ 1-2 ಸಿಗರೇಟ್ ಆಗುತ್ತೆ. ಸೊ ಏನು ಮಾಡ್ಬೋದು ಇಲ್ಲಿ, ಸೊ ಅದನ್ನು ನಾವು ಫಿಸಿಕಲ್ ಇದಕ್ಕೆ ಥಿಂಕಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅಂದರೆ ಹೇಗೆ, ಆ ಒಂದು ಬೆಳಿಗ್ಗೆ ಎದ್ದು ತಕ್ಷಣ ಸ್ಮೋಕಿಂಗ್ ಮಾಡೋ ಏನು ಟೈಮ್ ಇರುತ್ತೆ, ಆ ಟೈಮ್ನಲ್ಲಿ ಒಂದು ಜಿಮ್ಮಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ಬೋದು, ಅಥವಾ ಒಂದು ವಾಕಿಂಗ್ ಅಥವಾ ಜಾಗಿಂಗ್ ಹೋಗಲಿಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ, ಆ ಕ್ರೇವಿಂಗ್ ಏನು ಅದನ್ನು ಒಂದು ರಿಸ್ಟ್ರಿಕ್ಟ್ ಮಾಡ್ಲಿಕ್ಕಾಗುತ್ತೆ ಈ ಥರದ್ರಿಂದ. ಇನ್ನೊಂದು, ಈ ಫಿಸಿಕಲ್ ಎಕ್ಸಸೈಸಿಂದ ಕೆಲವೊಂದು ಗುಡ್ ಹಾರ್ಮೋನ್ಸ್ಗಳು ಸೆಕ್ರೇಟ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ಇನ್ನೂ ಬಾಡಿಗೆ ಆ ಇರಿಟೇಬಿಲಿಟಿ, ಆ ಫ್ರಸ್ಟ್ರೇಷನ್ನು, ಆ ಕಿರಿಕಿರಿ ಆಗೋದು, ಆನ್ಸೈಟಿ, ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಒನ್. ಇನ್ನೊಂದೇನೆಂದರೆ, ಒಂದೇನಂದ್ರೆ ಮುಖ್ಯವಾಗಿ ಕೆಲವೊಂದು ಟ್ರಿಗರ್ಸನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಕ್ರೇವಿಂಗು ತನ್ನಷ್ಟಿಗೆ ಸುಮ್ಮನೆ ಬರೋದಿಲ್ಲ, ಏನೋ ಸಡನ್ ಈಗ ಏನೋ ಒಂದು ಎಮೋಷನ್ಸ್ ಇರ್ಬೋದು, ಒಂದು ಸಿಚುವೇಶನ್ಸ್ ಇರ್ಬೋದು, ಕೆಲವ್ರ ಜೊತೆ ಹೋದಾಗ ಅಥವಾ ಒಂದು ಟೀ ಆ ಥರ ಕುಡಿಯುವಾಗ ಜಾಸ್ತಿ ಕುಡಿತಾರೆ. ಸೊ ಆ ಥರದ್ದು, ಅಥವಾ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್, ಏನೋ ಒಂದು ಸ್ಟ್ರೆಸ್ ಬಂತ ಇಮಿಡಿಯೇಟ್ಲಿ ನಮ್ಮ ಬ್ರೈನ್ ಸಿಗರೇಟ್ ಕಡೆ ಹೋಗುತ್ತೆ, ಈಗ ಒಂದು ಸಿಗರೇಟ್ ಸ್ಮೋಕ್ ಬೇಕು ಅಂತ ಅನ್ಸುತ್ತೆ. ಸೊ ಈ ಟ್ರಿಗರ್ಸನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಯಾವ ಸಂದರ್ಭದಲ್ಲಿ ವ್ಯಕ್ತಿಗೆ ಸ್ಮೋಕ್ ಮಾಡಬೇಕು ಅನ್ನುವಂಥ ಆಸೆ ಆಗುತ್ತೆ ಅನ್ನೋದನ್ನು ಅವ್ನು ಕಂಡು ಹಿಡ್ಕೊಳ್ಬೇಕು ಅನ್ನುವಂಥ. ಎಸ್, ಹೌದು. ಸೊ ಇದನ್ನು ಟ್ರಿಗರ್ಸ್ನೆಲ್ಲ ನಾವು ಒಂದು ನೋಟ್ ಡೌನ್ ಮಾಡಿಕೊಂಡಾಗ ಅವರಿಗೆ ಅದನ್ನು ಕಟ್ ಡೌನ್ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭ ಆಗುತ್ತೆ. ಪ್ಲಸ್ ಈಗ ಬೇರೆ ಕೆಲವೊಂದು ಮ್ಯಾನ್ಯುವರ್ಸ್ ಎಲ್ಲ ಯೂಸ್ ಮಾಡ್ಬೋದು. ಏನಂದರೆ, ಈಗ ಕೆಲವರಿಗೆ ಅಂದರೆ ಒಂದೇ ಸಲಕ್ಕೆ ಒಂದು ದೊಡ್ಡ ಸಿಗರೇಟ್ ಕಾರ್ಟನ್ ಅಥವಾ ಒಂದು ಪ್ಯಾಕ್ ತಗೊಳ್ಳೋ ಅಭ್ಯಾಸ ಇರುತ್ತೆ. ಇದನ್ನು ಫಸ್ಟ್ ಕಟ್ ಡೌನ್ ಮಾಡ್ಕೊಳ್ಳಿಕ್ಕೆ ನೋಡ್ಬೇಕು. ಈಗ ಅವನಿಗೆ ಒಂದು ಸಲಕ್ಕೆ ಸಿಗರೇಟ್ ಸ್ಮೋಕ್ ಮಾಡಬೇಕು ಅಂತ ಆಸೆ ಆದರೆ 1 ಸಿಗರೇಟ್ ಇಲ್ಲ 2 ಸಿಗರೇಟ್ ಇಟ್ಕೊಳ್ಬೇಕು. ಸೊ ಏನು ಬೇಕು, ನೆಕ್ಸ್ಟ್ ಟೈಮ್ ಸಿಗರೇಟ್ ಬೇಕು ಅಂದರೆ ಅವ್ನು ಪುನಃ ಅಲ್ಲಿ ಶಾಪಿಗೆ ಹೋಗಿಯೇ ತಗೊಳ್ಳೋ ಹಾಗೆ ಆಗಬೇಕು. ಆವಾಗ ಏನಾಗುತ್ತೆ, ಏನೋ ಒಂದು ಸ್ವಲ್ಪ ಡೀಲೇ ಆಗುತ್ತೆ, ಇನ್ನೊಂದು, ಸೊ ದ್ಯಾಟ್ ಆ ಡೀಲೇ
ಇನ್ ಸ್ಮೋಕಿಂಗ್ ಇರುತ್ತೆ. ಸೊ ಏನಾಗುತ್ತೆ, ನಿಧಾನವಾಗಿ ಆಸ್ ಡೇಸ್ ಪಾಸಸ್, ಈಗ ಒಂದು ವಾರದಲ್ಲಿ ಒಂದು ಸ್ವಲ್ಪ ಸ್ಮೋಕಿಂಗ್ ಕಟ್ ಡೌನ್ ಆಗುತ್ತೆ, ಇನ್ನೊಂದು 2 ವೀಕ್ಸ್ ಆಗುವಾಗ ಇಫ್ ಇಟ್ ಕಮ್ಸ್ ಟು ಹಾಫ್, ಅರ್ಧದಷ್ಟು ಸ್ಮೋಕಿಂಗ್ ಬಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದೇ ಥರ ಅದನ್ನು ಯೂಸ್ ಮಾಡಿಕೊಂಡು ಇನ್ ಎ ಮಂತ್ ಆರ್ ಸ್ವಲ್ಪ ಟೈಮ್ನಲ್ಲಿ ಒಂದು ಕ್ವಿಟ್ ಡೇಟಿಗೆ ತನ್ನಷ್ಟಿಗೆ ಕ್ವಿಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಕೆಲವೊಂದು ಮೀನ್ಸಿಂದ ಅಲ್ಲ, ಏನೋ ಒಬ್ಬ ವ್ಯಕ್ತಿ ಕಂಪ್ಲೀಟಾಗಿ ತಾನಾಗಿ ತನ್ನ ವಿಲ್ ಪವರ್ ಮತ್ತು ಡಿಟರ್ಮಿನೇಷನಿಂದ ಸಿಗರೇಟ್ ಬಿಡಲಿಕ್ಕೂ ಆಗುತ್ತೆ. ಪ್ಲಸ್ ಇನ್ನೊಂದು ಏನು ಅಂದರೆ ಮಾತಾಡಬೇಕು ಅವ್ರು. ಅನ್ಟಿಲ್ ದೇ ಸೀಕ್ ಹೆಲ್ಪ್. ಈಗ ತಾನಾಗೆ ಬಿಡೋದಕ್ಕಿಂತ ಈಗ ಯಾರು ಈಗ ಅವ್ರ ಫ್ರೆಂಡ್ಸ್ನಲ್ಲಿ ಅವರ ಗ್ರೂಪ್ನಲ್ಲಿ ಯಾರಾದರೂ ಸ್ಮೋಕಿಂಗ್ ತಂಬಾಕು ಬಿಟ್ಟವರಿದ್ದರೆ ಅವ್ರ ಜೊತೆ ಮಾತಾಡೋದ್ರಿಂದ ಅಥವಾ ಅವರ ಒಂದು ಒಪಿನಿಯನ್ ತಗೊಳ್ಳೋದ್ರಿಂದ ಅವ್ರಿಗೆ ಇನ್ನೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೆಕ್ಸ್ಟ್ ಸ್ಟೆಪ್ ಈಸ್ ಪ್ರೊಫೆಷ್ನಲ್ ಹೆಲ್ಪ್ ಈಸ್ ಆಲ್ವೇಸ್ ದೇರ್. ಸರ್, ನೀವು ಹೇಳಿದ್ರಿ ಯಾವ ಸಂದರ್ಭದಲ್ಲಿ ಅವರಿಗೆ ಆಸೆ ಆಗುತ್ತೆ ಅನ್ನೋದನ್ನು ಅವ್ರು ಕಂಡು ಹಿಡ್ಕೊಂಡ್ರೆ ಆ ತಂಬಾಕನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಅವರು ಮುಂದೂಡ್ತಾ ಹೋಗ್ಬೋದು ಅಂತ ಹೇಳಿ. ಈಗ ಇದೆಲ್ಲ ಅವರು ತಾನಾಗೇ ಕಂಟ್ರೋಲ್ ಮಾಡಬೇಕಂತ ಹೇಳಿದಾಗ ಇದನ್ನು ಉಪಯೋಗಿಸ್ಕೊಳ್ಬೋದು. ಆದರೆ ಕೆಲವರಿಗೆ ಹೆಚ್ಚಿನ ಸಂದರ್ಭದಲ್ಲಿ ಅವರು ವಿಫಲರಾಗ್ತಾರೆ. ಸೊ ಅವರ ಆಸೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಪದೇ ಪದೇ ಸ್ಮೋಕಿಂಗ್ ಮಾಡುವಂಥದ್ದು ಅಥವಾ ತಂಬಾಕನ್ನು ಸೇವಿಸುವಂಥದ್ದನ್ನು ಮಾಡ್ತಾರೆ. ಸರ್, ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಯಾವುದು ಕೊಡ್ಬೋದು, ಯಾವುದು ನೆರವು ಮಾಡ್ಬೋದು? ತುಂಬ ಒಳ್ಳೆಯ ಪ್ರಶ್ನೆ ಇದು. ಯಾಕಂದರೆ ನಮ್ಮಲ್ಲಿ ಈಗ ಪ್ರೊಫೆಷ್ನಲ್ ಹೆಲ್ಪ್ ಕೇಳ್ಕೊಂಡು ಬಂದವರು, ಈಗ ನಮ್ಮ ಏನು ನಿಕೋಟಿನ್ ಸೆಸೇಷನ್ ಪ್ರೋಗ್ರಾಮಿಗೆ ಯಾರ್ಯಾರು ಬಂದಿದ್ದಾರೆ, ನಾವು ಅವರಲ್ಲಿ ಎಷ್ಟೋ ಸಲ ನೋಡ್ತೇವೆ. ಅಂದರೆ ನಮ್ಮಲ್ಲಿ ಬರೋಕ್ಕಿಂತ ಮುಂಚೆ ಅವ್ರು ಎಷ್ಟೋ ಬಾರಿ ಪ್ರಯತ್ನ ಮಾಡಿರ್ತಾರೆ, ಅವರಾಗೆ ಪ್ರಯತ್ನ ಮಾಡಿಟ್ಟಿರ್ತಾರೆ. ಎಷ್ಟೋ ಬಾರಿ ಸ್ವಲ್ಪ ಟೈಮ್ ತನಕ ಸಕ್ಸಸ್ಫುಲ್ ಇರ್ತಾರೆ. ಕೆಲವರು 3 ತಿಂಗಳು, 6 ತಿಂಗಳು, 1 ವರ್ಷ ಕೂಡ ಸಕ್ಸಸ್ಫುಲಿ ಬಿಟ್ಟವ್ರು ಇರ್ತಾರೆ. ಬಟ್ ಬೇರೆ ಬೇರೆ ಸಿಚುವೇಶನಿಂದಾಗಿ ಒಂದು ಸ್ಲಿಪ್ ಆಗುತ್ತೆ, 1-2 ಸಲ ಸ್ಲಿಪ್ ಆಗುತ್ತೆ ಸ್ಮೋಕಿಂಗ್. ದೆನ್ ಅದನ್ನು ಹಾಗೆ ಕಂಟಿನ್ಯೂ ಆಗಿ ಪುನಃ ಜಾಸ್ತಿ ಆಗುತ್ತೆ. ಲೈಕ್ ನಾರ್ಮಲ್ ಮುಂಚೆ ಹೇಗೆ ಸ್ಮೋಕ್ ಮಾಡ್ತಾರೆ ಅದೇ ಒಂದು ಇದಕ್ಕೆ ಸ್ಮೋಕಿಂಗ್ ಬಂದಿರ್ತಾರೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾರೆ. ಆ್ಯಂಡ್ ಬಿಕಾಸ್ ಆಫ್ ದಟ್ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಒಂಥರ ಬೇಜಾರು ಶುರು ಆಗುತ್ತೆ, ಇಲ್ಲ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದೇ ಇಲ್ವೇನೋ ಅಂತ ಹೇಳ್ಬಿಟ್ಟು. ಸೊ ದೆನ್ ದೇ ವಿಲ್ ಕಮ್ ಫಾರ್ ಪ್ರೊಫೆಷ್ನಲ್ ಹೆಲ್ಪ್. ಸೊ ಈಗ ನಮ್ಮಲ್ಲಿ ಇಲ್ಲಿ ನಾವು 2 ಥರದ ಟ್ರೀಟ್ಮೆಂಟ್, ಅಂದರೆ ಒಂದು ಫಾರ್ಮಕೋಥೆರಪಿ, ಅಂದರೆ ಏನು ಈಗ ಮೆಡಿಸಿನ್ಸು ಟ್ಯಾಬ್ಲೆಟ್ಸ್ ಕೊಟ್ಟು ಮಾಡೋದು, ಇನ್ನೊಂದು ಕೌನ್ಸಿಲಿಂಗ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೇವೆ. ಸೊ ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ವಿ ಕಾಲ್ ಇಟ್ ಆಸ್ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಒಂದು ಹೇಳ್ತೇವೆ. ಸೊ ಇಲ್ಲಿ ಬೇಸಿಕ್ಲಿ ಏನಿರೋದು ಅಂದರೆ, ಈಗ ನಾನು ಮುಂಚೆ ಹೇಳಿದೆ, ಈ ತಂಬಾಕು ಅಥವಾ ಸಿಗರೇಟ್ನಲ್ಲಿ ಮೋಸ್ಟ್ ಎಡಿಕ್ಟಿವ್ ಅಂದರೆ ಈ ವ್ಯಸನವನ್ನು ಕಾಸ್ ಮಾಡುವಂಥ ಒಂದು ರಾಸಾಯನಿಕ ಏನಂದ್ರೆ ನಿಕೋಟಿನ್. ಸೊ ಏನು ಮಾಡೋದಂದರೆ ಈ ನಿಕೋಟಿನ್ ಅಡಿಕ್ಷನ್ ಏನಿರುತ್ತೋ, ಸೊ ಇದಕ್ಕೆ ಟ್ರೀಟ್ಮೆಂಟ್ ಕೂಡ ನಿಕೋಟಿನ್ನೇ. ಸೊ ದ್ಯಾಟ್ ಈಗ ನಿಕೋಟಿನನ್ನು ಬಾಡಿಗೆ ನಿಧಾನವಾಗಿ ಅದನ್ನು ಸಪ್ಲೈ ಮಾಡೋದ್ರಿಂದ, ಅಡ್ಮಿನಿಸ್ಟ್ರೇಟ್ ಮಾಡೋದ್ರಿಂದ ಬಾಡಿಯಲ್ಲಿ ನಿಕೋಟಿನ್ನ ಏನು ವಿಡ್ರಾವಲ್ ತೋರಿಸೋದು ಕಡಿಮೆ ಆಗುತ್ತೆ. ಸೊ ದ್ಯಾಟ್ ಆಸೆಯನ್ನು ಕಂಟ್ರೋಲ್ ಮಾಡ್ಬೋದು ಅಂತ. ಸೊ ದಿಸ್ ಈಸ್ ಇದು ನಮ್ಮ ಏನು ಈಗ ಒಂದು ಪ್ರೊಫೆಷ್ನಲಿ ಮಾಡೋದು ಇಷ್ಟೇ. ಒಂದು ಈಸ್ ಮೆಡಿಸಿನ್ಸ್ ಪ್ರಿಸ್ಕ್ರಿಪ್ಷನ್ ಏನು ಕೊಡ್ತೇವೆ, ಫಾರ್ಮಕೋಥೆರಪಿ, ಅದ್ರ ಜೊತೆಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್, ಅದ್ರ ಜೊತೆಗೆ ಒಂದು ಬಿಹೇವಿಯರಲ್ ಥೆರಪಿ ಅಥವಾ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ. ಸರ್, ಕಳೆದ ಸಂಚಿಕೆಯಲ್ಲಿ ನೀವು ಹೇಳ್ತಾ ಇದ್ರಿ ಈ ತಂಬಾಕು ಅವಲಂಬನೆ ಅಂತ ಹೇಳುವಂಥದ್ದು ಇದರಲ್ಲಿ ನಿಕೋಟಿನ್ ಡಿಪೆಂಡೆನ್ಸಿ ಅಂತ ಹೇಳಿ, ಅಂದರೆ ನಿಕೋಟಿನ್ನಿಗೆ ಮನುಷ್ಯ ಮೆದುಳಿಗೆ ಅವಲಂಬನೆ ಮಾಡ್ಕೊಳ್ತಾ ಹೋಗುವಂಥದ್ದು, ಇದು ದೇಹಕ್ಕೆ ಸಾಕಷ್ಟು ತೊಂದರೆಯನ್ನು ಮಾಡುತ್ತೆ, ಮೆದುಳಿಗೆ ತೊಂದರೆಯನ್ನು ಮಾಡುತ್ತೆ ಅಂತ ಹೇಳಿದ್ರಿ. ಸೊ ಈ ಚಿಕಿತ್ಸೆಯಲ್ಲಿ ನಿಕೋಟಿನನ್ನು ಹೇಗೆ ಉಪಯೋಗಿಸ್ತಾರೆ ಸರ್? ಇಲ್ಲಿ ಮುಖ್ಯ ಉದ್ದೇಶ ನಿಕೋಟಿನ್ ಬಿಡೋದೇ ಅಲ್ವಾ, ಹಾಗಾಗಿ ಚಿಕಿತ್ಸೆಯಲ್ಲಿ ಯಾವ ರೀತಿ ಇದನ್ನು ಬಳಸ್ತಾರೆ? ಸೊ ಇಲ್ಲಿ ಒಂದು ಪಾಯಿಂಟ್ ಏನು ನಾವು ತಿಳ್ಕೊಳ್ಬೇಕು ಅಂದರೆ, ಈಗ ಒಂದು ಸಿಗರೇಟ್ ಸ್ಮೋಕ್ ಮಾಡಿದ್ರೆ ಅದರಲ್ಲಿ ತುಂಬ ಥರದ ರಾಸಾಯನಿಕಗಳಿರುತ್ತೆ. ಅದ್ರಲ್ಲಿ ಆಲ್ಮೋಸ್ಟ್ ಈಗ ಏನು ರಿಸರ್ಚ್ ಏನು ಹೇಳ್ತಾ 69 ಐಡೆಂಟಿಫೈಡ್, 69 ಥರದ ಐಡೆಂಟಿಫೈಡ್ ಕಾರ್ಸಿನೋಜನ್ಸ್ ಇರುತ್ತೆ ಅದರಲ್ಲಿ. ಅರ್ಥ ಆಯ್ತಾ? ಸೊ ನಾವು ಅದ್ರ ಹಾಗೆ ನಾವು ಈಗ ನಿಕೋಟಿನ್ ನೋಡುವಾಗ, ನಿಕೋಟಿನ್ ಅಂದರೆ ನಾವು ಏನು ಮೆಡಿಕಲಿ ನಾವು ನಿಕೋಟಿನ್ ಇಟ್ಸ್ ಕ್ಲೀನ್ ನಿಕೋಟಿನ್, ಅಥವಾ ಅದರಲ್ಲಿ ಬೇರೆ ಯಾವುದೇ ಥರದ ಏನು ಮಿಕ್ಸ್ಚರ್ಸ್ ಯಾವ್ದು ಇರೋದಿಲ್ಲ, ಬರೀ ಕ್ಲೀನ್ ನಿಕೋಟಿನ್ ಮಾತ್ರ ಇರುತ್ತೆ. ಸೊ ಈ ನಿಕೋಟಿನ್ ಕೂಡ ಈಗ ನಾವು ಈಗ ಬೇರೆ ಬೇರೆ ಫಾರ್ಮ್ಸ್, ನಾನು ಆದ್ಮೇಲೆ ಹೇಳ್ತೇನೆ ಅದ್ರ ಯಾವ ಫಾರ್ಮ್ಸ್. ಈಗ ನಿಕೋಟಿನ್ ಹೇಗಿರುತ್ತೆ ಅಂದರೆ, ಈಗ ಒಬ್ಬ ವ್ಯಕ್ತಿ ಸ್ಮೋಕ್ ಮಾಡಿದಾಗ ಅದು ನಿಕೋಟಿನ್ ಅವನ ಲಂಗ್ಸಿಗೆ ಹೋಗಿ ವಿದಿನ್ ಸೆಕೆಂಡ್ಸ್, ಕೆಲವೇ ಒಂದು ಸೆಕೆಂಡ್ಗಳಲ್ಲಿ ಅದು ಬ್ರೈನಿಗೆ ಹೋಗುತ್ತೆ. ಬ್ರೈನಿಗೆ ಹೋಗಿ ಆ ಒಂದು ನಿಕೋಟಿನ್ ಬಸ್ ಅಥವಾ ಒಂದು ಹಿಟ್ ಅಂತ ಹೇಳ್ತಾರೆ, ಅದನ್ನ ಕೊಡುತ್ತೆ. ಸೊ ಅದು ಸ್ವಲ್ಪ ಹೊತ್ತಿನ ತನಕ ಇರುತ್ತೆ. ಆ ಒಂದು ಕಿಕ್, ಇವ್ರು ಯೂಶಲಿ ಕ್ರೇವಿಂಗ್ ಬರೋದು ಈ ಕಿಕ್ಗೋಸ್ಕರ, ಅದೊಂದು ಬರುತ್ತೆ. ದೆನ್ ಸ್ವಲ್ಪ ಟೈಮಲ್ಲಿ ಅದು ಪುನಃ ಡೌನ್ ಆಗುತ್ತೆ. ಸೊ ದಿಸ್ ಇಸ್ ಅ ಪ್ರೋಸೆಸ್. ಆದರೆ ನಾವೇನು ಮಾಡ್ತೇವೆ ಅಂದರೆ, ಇದೇ ಒಂದು ಆ ಬ್ರೈನ್, ಆ ಕ್ರೇವಿಂಗ್ ಏನು ಆಗ್ತಿರುತ್ತೆ ಆ ಬ್ರೈನಿಗೆ, ಸೊ ನಾವೀಗ ನಿಕೋಟಿನ್ ಇದೇ ಥರ ನಾವು ಸ್ಮಾಲ್ ಡೋಸಸ್ ಮತ್ತು ಲಾಂಗರ್ ಡ್ಯೂರೇಷನಿಗೆ ಕೊಡೋದ್ರಿಂದ
ಈ ಕ್ರೇವಿಂಗನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲಸ್ ಈ ವಿಡ್ರಾವಲ್ಸನ್ನು ಹಿಂತೆಗೆದ ಚಿಹ್ನೆಗಳು ಅಂತ ಹೇಳ್ತೇವೆ, ಆ ಇರಿಟೇಬಿಲಿಟಿ, ಕಿರಿಕಿರಿ ಆಗೋದು, ನಿದ್ರೆ ಬಾರದೇ ಇರೋದು, ಆನ್ಸೈಟಿ ಥರ ಆಗೋದು, ಇಂಥ ಸಿಂಪ್ಟಮ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಕೋಟಿನ್ ಥೆರಪಿ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ ಸರ್. ಸರ್, ಈ ಚಿಕಿತ್ಸೆಯನ್ನು ಎಷ್ಟು ದಿನಗಳ ಕಾಲ ಮಾಡಬೇಕಾಗತ್ತೆ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಿ ತಂಬಾಕನ್ನು ಬಿಡಬೇಕಾದ್ರೆ? ಐಡಿಯಲಿ ಈಗ ನಮಗೆ ಇಷ್ಟೇ ಟೈಮ್ ತನಕ ಅಂತ ಹೇಳೋ ತುಂಬ ಕಷ್ಟ ಆಗುತ್ತೆ. ಇಟ್ ಡಿಪೆಂಡ್ಸ್. ಈಗ ಒಂದು ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ 15ರಿಂದ 20 ಸಿಗರೇಟ್ ತಗೊಳ್ತಾ ಇದ್ದಾರೆ ಅಂತ ಮಾಡಿ. ಸೊ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಿದರೆ, ಈಗ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ನಿಕೋಟಿನ್ ಥೆರಪಿ ಇರುತ್ತೆ. ಯಾವುದು ಸಾಮಾನ್ಯವಾಗಿ ಈಗ ನೀವು ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ಬೋದು, ನಿಕೋಚಿವ್ ಗಮ್ಸ್ ಅಂತೆಲ್ಲ ಬರುತ್ತೆ. ನಿಕೋ ಗಮ್ಸ್ ಬರ್ತದೆ, ನಿಕೋಟಿನ್ ಪ್ಯಾಚಸ್ ಥರ ಬರ್ತದೆ, ಸ್ಕಿನ್ ಮೇಲೆ, ಚರ್ಮದ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಪ್ಯಾಚಸ್ ಥರ ಅನಿಸುವಂಥದ್ದು ಬರುತ್ತೆ. ನಿಕೋಟಿನ್ ಸ್ಪ್ರೇಸ್ ಬರುತ್ತೆ, ನಿಕೋಟಿನ್ ಲೊಸೆಂಜಸ್, ಚಾಕ್ಲೇಟ್ಸ್ ಥರ ನಿಕೋಟಿನ್ ಲೊಸೆಂಜಸ್, ಜೆಲ್ಲಿ ಥರ ಇಟ್ಕೊಳ್ಳೋದು, ನಾಲ್ಗಡಿ ಇಟ್ಕೊಳ್ಳೋದು ಲೊಸೆಂಜಸ್ ಬರುತ್ತೆ. ಆ ಥರ ಬೇರೆ ಬೇರೆ ಥರದ ಫಾರ್ಮ್ಸ್ನಲ್ಲಿ ನಿಕೋಟಿನ್ ಬರುತ್ತೆ. ಸೊ ಒಬ್ಬ ವ್ಯಕ್ತಿಗೆ ಯಾವುದು ಸೂಟೇಬಲ್ ಅಂತ ಹೇಳಿ ಅದನ್ನು ಡಿಸೈಡ್ ಮಾಡಿ, ಸೊ ಅವರಿಗೆ ಆ ಥರ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ನಾವು ಪ್ಯಾಚಸ್ ಕೊಡುವ ಅಂತ ಡಿಸೈಡ್ ಮಾಡಿದರೆ, ಸೊ ಐಡಿಯಲಿ ಈಗ ಒಂದು ಹೇಳೋದಾದರೆ ಅಟ್ಲೀಸ್ಟ್ ಒಂದು 2 ಮಂತ್ಸ್ ತನಕ ಆದರೂ, ಒಂದು 8 ವೀಕ್ಸ್ ತನಕ ಆದರೂ ಒಂದು ಟ್ರೀಟ್ಮೆಂಟ್ನ ಅಗತ್ಯ ಇರುತ್ತೆ. ಈಗ ಅವರಿಗೆ ಎಲ್ಲ ಥರ, ಇಫ್ ಈ ಮ್ಯಾಚಸ್ ದ ಕ್ರೈಟೀರಿಯಾ, ಡಿಪೆಂಡೆನ್ಸ್ ಇದೆ, ಕ್ರೈಟೀರಿಯಾ ಇದೆ ಅಂತ ಹೇಳಿದ್ರೆ ನಿಧಾನವಾಗಿ ಅದನ್ನು ಟೇಪರ್ ಮಾಡಿ, ಈವನ್ ಪ್ಯಾಚಸನ್ನು ಕೂಡ ಟೇಪರ್ ಮಾಡಿಕೊಡ್ಲಿಕ್ಕೆ ಅದರಲ್ಲಿ ಡಿಫ್ರೆಂಟ್ ಡೋಸೇಜ್ ಲೆವೆಲ್ಸ್ ಇರುತ್ತೆ. ಸೊ ಆ ಪ್ಯಾಚಸನ್ನು ಆ ವ್ಯಕ್ತಿಗೆ ಹಾಕಿ ಪ್ರತಿ 2 ವಾರಕ್ಕೋ 3 ವಾರಕ್ಕೋ ಇಲ್ಲ 4 ವಾರಕ್ಕೋ ಟೇಪರ್ ಮಾಡ್ತಾ ಇಟ್ ವಿಲ್ ಟೇಕ್ ಅಪ್ ಟು ಸಮ್ಟೈಮ್ಸ್ ಅಪ್ ಟು 8 ವೀಕ್ಸ್ ತನಕ ಹೋಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಈಗ ಅದರಲ್ಲೂ ಕಂಟ್ರೋಲ್ ಆಗ್ತಾ ಇಲ್ಲ, ಅವರಿಗೆ ಇನ್ನೂ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ಸಮ್ಟೈಮ್ಸ್ ಇಟ್ ಕ್ಯಾನ್ ಎಕ್ಸ್ಟೆಂಡ್, ಕೆಲವು ವೀಕ್ಸಿಂದ ಕೆಲವೊಂದು ತಿಂಗಳನ್ಗಟ್ಟಲೆ ಎಕ್ಸ್ಟೆಂಡ್ ಆಗುವ ಸಾಧ್ಯತೆಗಳು ಇರುತ್ತೆ. ಸರ್, ಈಗ ನಿಮ್ಮ ವೈದ್ಯಕೀಯ ವೃತ್ತಿ ಜೀವನದ ಅನುಭವದಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿಗೆ ಈ ರೀತಿಯ ತಂಬಾಕಿನ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿಯನ್ನು ಉಪಯೋಗಿಸಿದಾಗ ಎಲ್ಲಾದರೂ ಒಂದು ಕಡೆ ವ್ಯಕ್ತಿ ನಿಕೋಟಿನ್ ಪ್ಯಾಚಸ್ಸಿಗೆ, ಚೂಯಿಂಗ್ ಗಮ್ಸ್ಗಳಿಗೆ ಅಡಿಕ್ಷನ್ ಆಗುವಂಥದ್ದು ನೀವು ನೋಡಿದ್ದೀರಾ? ಇದು ತುಂಬ ವಿರಳ. ಯಾಕೆಂದರೆ ಈಗ ನಾನು ಆಗ ಹೇಳಿದೆ, ಈಗ ಸ್ಮೋಕಿಂಗ್ ಏನು ಮಾಡ್ತಾರಲ್ವ ಅವರಿಗೆ ಕೆಲವೇ ಸೆಕೆಂಡ್ಸ್ಗಳಲ್ಲಿ ಆ ನಿಕೋಟಿನ್ ಬ್ರೈನಿಗೆ ಹೋಗಿಬಿಡುತ್ತೆ. ಕಂಪೇರ್ ಟು ನಮ್ಮ ಏನು ಈ ಬೇರೆ ಈಗ ನಿಕೋಟಿನ್ ಪ್ಯಾಚಸ್ ಇರ್ಬೋದು, ಗಮ್ಸ್ ಇರ್ಬೋದು, ಇದರಲ್ಲಿ ಡಿಫ್ರೆನ್ಸ್ ಏನಂದರೆ ತುಂಬ ನಿಧಾನವಾಗಿ ಹೋಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ಥಿಂಗ್. ಅಂದರೆ ಅಷ್ಟು ಕ್ವಿಕ್ ಆಗಿ, ಅಷ್ಟು ಫಾಸ್ಟ್ ಆಗಿ, ಈಗೇನು ಸ್ಮೋಕ್ ಮಾಡಿದಾಗ ಅವ್ರಿಗೇನು ಆ ಹಿಟ್ ಅಥವಾ ಕಿಕ್ ಸಿಗುತ್ತೆ, ಆ ಥರ ಈ ಥರ ಒಂದು ನಮ್ಮ ಮೆಡಿಸಿನ್ಸಲ್ಲಿ ಆ ಥರ ಸಿಗೋದಿಲ್ಲ ಒಂದು. ಸೊ ಫಸ್ಟ್ ಹಾಗಾಗಿ ಆದಷ್ಟು ಇದಕ್ಕೆ ಡಿಪೆಂಡೆಂಟ್ ಆಗುವ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಓಕೆ ಸರ್. ಸೊ ಇನ್ನೊಂದು ಏನಂದರೆ, ಈಗ ನೀವು ಪ್ಯಾಚಸ್ ನೀವು ಹೇಳಿದ್ರೆ ಪ್ಯಾಚಸ್ಸಲ್ಲಿ ಡಿಪೆಂಡೆಂಟ್ ಆಗ್ತಾರಾ ಅಂತ, ನಾವು ನೋಡಿದ ಪ್ರಕಾರ ನಾವು ಪೇಷಂಟ್ಸ್ಗಳಲ್ಲಿ ಕೆಲವು ಪೇಷಂಟ್ಸ್ ಈಗ ಒಂದು 6 ಮಂತ್ಸ್ ಕೂಡ ತಗೊಂಡಿದ್ದು ಇದು ನಿದರ್ಶನಗಳಿವೆ. ಸೊ ಏನಾಗುತ್ತೆ ಅಂದರೆ, ಈಗ ಯೂಶಲ್ ನಾವು ನೋಡ್ತೇವೆ, ಈಗ ಕೆಲವು ಬಾರಿ ಪೇಷಂಟ್ಗಳಿಗೆ ಅಥವಾ ಇವರಿಗೆ ತಗೊಳ್ಳೋರಿಗೆ, ಸ್ಮೋಕ್ ಮಾಡೋರಿಗೆ ಕೆಲವೊಂದು ಈಗ 2 ತಿಂಗಳು 3 ತಿಂಗಳಾದರೂ ಕೂಡ ಅವರಿಗೆ ಕ್ರೇವಿಂಗ್ ಇರುತ್ತೆ, ಮಿಡ್ಲಲ್ಲಿ ಎಲ್ಲೋ ಕ್ರೇವಿಂಗ್ ಆಗೋದಿರುತ್ತೆ. ಕೆಲವೊಂದು ಸಿಚುವೇಶನ್, ಸ್ಟ್ರೆಸ್ಫುಲ್ ಸಿಚುವೇಶನ್ ಬಂದಾಗ ಅವರೇ ಹೇಳ್ತಾರೆ, ನನಗೆ ಇನ್ನೂ ಅಷ್ಟು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂತ ಹೇಳಿ. ಹಾಗಿರುವಾಗ ಅವ್ರಿಗೆ ಇನ್ನೂ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಸೊ ಇಲ್ಲಿ ಏನು ತಿಳ್ಕೊಬೇಕು ಅಂದರೆ, ಅಟ್ಲೀಸ್ಟ್ ಆ ವ್ಯಕ್ತಿಗೆ ಒಂದು 2 ವೀಕ್ಸ್ ಟು 3 ವೀಕ್ಸ್ ತನಕ, ಅಟ್ಲೀಸ್ಟ್ ಮಿನಿಮಮ್ ಆಫ್ 2 ವೀಕ್ಸ್ ತನಕ ಕ್ರೇವಿಂಗ್ ಬರಬಾರ್ದು. ಆರ್ ಹಿ ಶುಡ್ ಬಿ ದ್ಯಾಟ್ ಕಾನ್ಫಿಡೆಂಟ್ ದ್ಯಾಟ್ ಇಲ್ಲ ನಾನು ಇನ್ನೂ ಸ್ಮೋಕಿಂಗ್ ಅಥವಾ ತಂಬಾಕು ಬಿಟ್ಟು ಇರಬಲ್ಲೆ ಅಂತ ಹೇಳುವಂಥ ಒಂದು ಕಾನ್ಫಿಡೆನ್ಸ್ ಇರಬೇಕು. ದೆನ್ ವಿ ಕ್ಯಾನ್ ಸ್ಲೋಲಿ ಥಿಂಕ್ ಆಫ್ ಟೇಪರಿಂಗ್. 2 ವಾರ ಬಿಟ್ಟು ಆಮೇಲೆ ಇದನ್ನು ಸ್ಟಾಪ್ ಮಾಡುವ ಸಾಧ್ಯತೆಗಳಿರುತ್ತೆ. ಯೂಶಲಿ ಈ ಥರ ನಿಕೋಟಿನ್ NRT ಅಂತ ಹೇಳ್ತೇವೆ, ಇದಕ್ಕೆ ಕ್ರೇವಿಂಗ್ಸ್ ಬರೋದಿಲ್ಲ. ದ ಮೇನ್ ರೀಸನ್ ಅಂತ ಹೇಳಿದ್ದು ಅದಕ್ಕೆ, ಸ್ಲೋವರ್ ಮತ್ತು ಲಾಂಗರ್ ಡ್ಯೂರೇಷನ್ಗೆ ಕೊಡೋದ್ರಿಂದ ಆ ಬ್ರೈನಿಗೆ ಆ ಕಿಕ್, ಆ ಥರದ ಕಿಕ್ ಸಿಗೋದಿಲ್ಲ. ಹಾಗಾಗಿ ಇದನ್ನ ಯೂಸ್ ಮಾಡುವಂಥದ್ದು, ಇದ್ರ ಮೇಲೆ ಅಡಿಕ್ಷನ್ ಆಗುವ ಚಾನ್ಸಸ್ ತುಂಬ ಕಡಿಮೆ. ಈಗ ಚಿಕಿತ್ಸೆಗಂತ ಹೇಳಿ ನಿಕೋಟಿನ್ ಪ್ಯಾಚಸ್ಸನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಎಲ್ಲಾದರೂ ರೋಗಿಗೆ ಈ ರೀತಿಯ ಕ್ರೇವಿಂಗ್ ಆಗುವಂಥದ್ದು, ಸ್ಮೋಕ್ ಮಾಡಬೇಕು ಅಂತ ಹೇಳಿ ಸ್ಮೋಕ್ ಮಾಡಿದರೆ ಏನಾದರೂ ತೊಂದರೆ ಆಗುತ್ತೆ ಸರ್? ಇಲ್ಲಿ ನಾವು ಒಂದು ಪಾಯಿಂಟ್ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಸ್ಲಿಪ್ ಅಪ್ಸ್ ಆರ್ ವೆರಿ ಕಾಮನ್. ಅಂದರೆ ಈ ಒಂದು ಟ್ರೀಟ್ಮೆಂಟ್ ಶುರು ಮಾಡಿದ ಮೇಲೂ ಕೂಡ, ಏನು ನಾವು ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಶುರು ಮಾಡಿದ ಮೇಲೂ ಕೂಡ ಪ್ಯಾಚಸ್, ಒಬ್ಬ ವ್ಯಕ್ತಿ ಪ್ಯಾಚಸ್ ಹಾಕಿದ್ದೇವೆ, 1 ವಾರ 2 ವಾರ ಪ್ಯಾಚಸ್ ಆಯಿತು, ಏನೋ ಒಂದು ಸಿಚುವೇಶನ್ ಬಂತು, ಅವನಿಗೆ ಸ್ಮೋಕ್ ಮಾಡಬೇಕು, ಆ್ಯಂಡ್ ಈ ಸ್ಮೋಕ್ ಅಂದರೆ 2 ಸಿಗರೇಟ್ 3 ಸಿಗರೇಟ್ ಸ್ಮೋಕ್, ಅಥವಾ 2 ಡೇಸ್ ಸ್ಮೋಕ್ ಮಾಡಿದ್ರು ಅಂತ ಇಟ್ಕೊಂಡು.
ಸೊ ಇದು ಆಗುತ್ತೆ, ದಿಸ್ ಇಸ್ ರಿಯಲ್ ಆ್ಯಂಡ್ ವಿ ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಇದಕ್ಕೆ ನಾವು ಸ್ಲಿಪ್ ಅಪ್ಸ್ ಅಂತ ಹೇಳೋದು. ಇಲ್ಲಿ ಏನು ಮಾಡ್ಕೊಬಂದ್ರೆ ಆ ವ್ಯಕ್ತಿ ಆವಾಗ ಅದನ್ನು ಇದು ಮಾಡ್ಕೋಬಾರ್ದು, ಅಂದರೆ ಇಲ್ಲ ನನ್ನ ಕೈಲಿ ಹೀಗೆ ತಪ್ಪಾಯಿತು ಅಂತ ಹೇಳಿ ಅವನು ಟ್ರೀಟ್ಮೆಂಟನ್ನು ಅಲ್ಲೇ ಸ್ಟಾಪ್ ಮಾಡಿದರೆ ಹಿಲ್ ಗೋ ಬ್ಯಾಕ್, ಮುಂಚಿನ ಥರನೇ ಅವನು ಸ್ಮೋಕಿಂಗಿಗೆ ಹೋಗ್ಬಿಡ್ತಾನೆ. ಸೊ ಇಲ್ಲೇನು ಮಾಡಬೇಕು ಅಂದರೆ ಇದರಲ್ಲಿ 2 ಪಾಯಿಂಟ್ ಇರುತ್ತೆ. ಒಂದು ಏನಂದರೆ, ಒಂದು ಕ್ರೇವಿಂಗ್ನ ಮ್ಯಾನೇಜ್ ಮಾಡಬೇಕು. ಇನ್ನೊಂದು ಏನಂದರೆ, ಮೇ ಬಿ ನಾವು ಕೊಡ್ತಿರುವಂಥ ಪ್ಯಾಚಸ್, ನಾವು ಕೊಡ್ತಿರುವ ಟ್ರೀಟ್ಮೆಂಟ್ ಡೋಸೇಜ್ ಅವನಿಗೆ ಸಾಕಾಗ್ತಿಲ್ಲ. ಅರ್ಥ ಆಯ್ತಾ? ಸೊ ಈ ಥರ ಈಗ ಏನು ಮಾಡಬೇಕು ಅಂದರೆ, ಇಂಥ ಸಮಯದಲ್ಲಿ ನಾವು ಕಾಂಬಿನೇಷನ್ ಥೆರಪಿ ಅಂತ ಹೇಳ್ತೇವೆ. ಅಂದರೆ ಈಗ ಒಂದು ಪ್ಯಾಚಸ್ ಜೊತೆಗೆ ಬೇರೆ ಸ್ವಲ್ಪ ಫಾಸ್ಟರ್ ಆ್ಯಕ್ಟಿಂಗ್ ನಿಕೋಟಿನ್ ಅಂತ ಕೊಡುವಂಥದ್ದು, ಅಂದರೆ ನಿಕೋಟಿನ್ ಗಮ್ಸ್ ಅಥವಾ ಲೊಸೆಂಜಸ್ನ ಜೊತೆಗೆ ಆ ಕ್ರೇವಿಂಗ್ ಜಾಸ್ತಿ ಆಗುವಾಗ ಈ ಥರದ ಒಂದು ಎಕ್ಸ್ಟ್ರಾ ಇದನ್ನೊಂದು ತಗೊಳ್ಬೋದು ಅಂತ ಹೇಳುವಂಥದ್ದು. ಸೊ ಈ ಥರ ಒಂದು ಮೋಟಿವೇಶನ್ ಮಾಡೋದು. ಪ್ಲಸ್ ಈ ಥರ ಇದ್ದಾಗ ಕೌನ್ಸಿಲಿಂಗ್ ಆ್ಯಂಡ್ ಬಿಹೇವಿಯರಲ್ ಥೆರಪಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇಂಥ ಪೇಷಂಟ್ಸ್ಗಳಲ್ಲಿ. ಸೊ ದ್ಯಾಟ್ ಅವರು ಪುನಃ ಇದು ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಲಿಕ್ಕೆ ಅವ್ರನ್ನ ಮೋಟಿವೇಟ್ ಮಾಡಬೇಕಾಗುತ್ತೆ. ವೀಕ್ಷಕರೇ, ಮನಸ್ಸಿನ ಮಾತು ಕಾರ್ಯಕ್ರಮದಲ್ಲಿ ಮಾತಿಗೊಂದು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಸುನಿಲ್ ಕುಮಾರ್ ಅವರಿದ್ದಾರೆ. ಇವರ ಜೊತೆ ನಾವು ತಂಬಾಕಿನ ಅವಲಂಬನೆ ಚಿಕಿತ್ಸೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸರ್, ಈಗ ನಾವು ಹೆಚ್ಚಿನ ಸಂದರ್ಭದಲ್ಲಿ ನೋಡೋದೇನಂತಂದರೆ, ಯಾವುದಾದ್ರೂ ಒಂದು ವ್ಯಕ್ತಿ ಅತಿಯಾದ ಮದ್ಯವ್ಯಸನವನ್ನು ಮಾಡ್ತಿದ್ರೆ, ಸ್ಮೋಕಿಂಗನ್ನು ಮಾಡ್ತಿದ್ರೆ, ಸೊ ಅದನ್ನು ಅವನು ಆಕ್ಸೆಪ್ಟ್ ಮಾಡ್ಕೊಳ್ತಾನೆ. ಆದರೆ ಒಂದು ರೀತಿಯ ಚಿಕಿತ್ಸೆ ಅಂತ ಬಂದಾಗ ನಾನು ಮಾತ್ರ ತಗೊಳ್ಬೇಕಾ, ನನಗೆ ಅಡ್ಡ ಪರಿಣಾಮ ಆಗೋದಿಲ್ವ ಅಂತೆಲ್ಲ ಯೋಚನೆಯನ್ನು ಹೆಚ್ಚಾಗಿ ಮಾಡ್ತಾರೆ, ಮನೆಯವರು ಕೂಡ ಮಾಡ್ತಾರೆ. ಸೊ ಈ NRTಯಿಂದ ಏನಾದರೂ ಅಡ್ಡ ಪರಿಣಾಮ ಆಗುತ್ತೆ ಸರ್? ಇಲ್ಲಿ ನಾನು ಆಗ ಹೇಳಿದೆ, NRTಯಲ್ಲಿ ಮುಖ್ಯವಾಗಿ ಇರೋದು ನಿಕೋಟಿನ್ ಮಾತ್ರ. ಇಟ್ಸ್ ಮೆಡಿಕಲಿ ಕ್ಲೀನ್ ನಿಕೋಟಿನ್. ನಿಕೋಟಿನ್ಗೆ ಕೆಲವೊಂದು ಅದರ ಎಫೆಕ್ಟ್ಸ್ಗಳಿರುತ್ತೆ. ಸೊ ನಿಕೋಟಿನ್ ಏನು ಮಾಡುತ್ತೆ, ಅದು ಸ್ವಲ್ಪ ನಮ್ಮ ಈಗ ನಾರ್ಮಲಿ BP-ಯನ್ನು ಸ್ವಲ್ಪ ಜಾಸ್ತಿ ಮಾಡುತ್ತೆ, ಹಾರ್ಟ್ ರೇಟನ್ನು ಸ್ವಲ್ಪ ಜಾಸ್ತಿ ಮಾಡುತ್ತೆ. ಹಾಗಾಗಿ ಯೂಶಲಿ ನಾವು ಪರೀಕ್ಷೆ ಮಾಡಿ, ಡಾಕ್ಟರ್ಸ್, ಫಿಸಿಷಿಯನ್ಸ್ ಯಾರು ಇರ್ತಾರೆ ಅವರು ಪರೀಕ್ಷೆ ಮಾಡಿ, ಅವರು ಈ ಪೇಷಂಟಿಗೆ ನಿಕೋಟಿನನ್ನು ಕೊಡ್ಬೋದು ಅಂತ ಹೇಳಿದ ಮೇಲೆ ಮಾತ್ರ ಯೂಶಲಿ ನಿಕೋಟಿನ್ ಅಥವಾ ಇಂಥ ಒಂದು ಟ್ರೀಟ್ಮೆಂಟನ್ನು ನಾವು ಯೂಶಲಿ ಕೊಡ್ತೇವೆ. ಹಾಗಾಗಿ ಅಂತ ಮೇಜರ್ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ. ದೇರ್ ಆರ್ ಸಮ್ ಮೈನರ್ ಸೈಡ್ ಎಫೆಕ್ಟ್ಸ್. ಎಸ್, ಈಗ ಪ್ಯಾಚಸ್ಸನ್ನು ಯೂಸ್ ಮಾಡುವಾಗ, ಈಗ ನಾವು ಪ್ಯಾಚಸ್ಸನ್ನು ಯೂಶಲಿ ಕೆಲವೊಂದು ಲೊಕೇಶನ್ಸಲ್ಲಿ ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಎಲ್ಲಿ ಜಾಸ್ತಿ ಹೆಚ್ಚು ಇದಿರೋದಿಲ್ಲ, ಕೂದಲು ಇರೋದಿಲ್ಲ, ಈಗ ಇಲ್ಲಿ ಕೈ ಮೇಲೆ, ಭುಜದ ಮೇಲೆ, ಇಲ್ಲ ಚೆಸ್ಟ್ ಮೇಲೆ, ಸೊ ಹೆಚ್ಚು ಕೂದಲು ಇಲ್ಲದೆ ಇರೋ ಕಡೆ ನಿಕೋಟಿನ್ ಪ್ಯಾಚಸ್ಸನ್ನು ಅಂಟಿಸಬೇಕು. ಸೊ ಆ ಥರ ಅಂಟಿಸಿರೋ ಜಾಗದಲ್ಲಿ ಸ್ವಲ್ಪ ಲೋಕಲ್ ಇರಿಟೇಷನ್ ಆಗ್ಬೋದು, ರೆಡ್ನೆಸ್ ಆಗ್ಬೋದು, ಅದನ್ನ ನೋಡ್ಲಿಕ್ಕೆ ಸಿಗುತ್ತೆ. ಪ್ಲಸ್ ನಿಕೋಟಿನ್ ಗಮ್ಸ್ನಲ್ಲಿ, ಈಗ ರೆಗ್ಯುಲರ್ ತಂಬಾಕುಗೆ ಏನು ಇದಿರುತ್ತೆ, ಗಮ್ಸ್ ಹಾಕೊಳ್ಳುವಾಗ ಅದನ್ನು ರಸವನ್ನು ಫಸ್ಟು ಅದನ್ನು ಕರೆಕ್ಟಾಗಿ ಅದನ್ನು ಯೂಸ್ ಮಾಡದೆ ರಸವನ್ನು ನುಂಗಿದ್ರೆ ಆವಾಗ ನಾಸಿಯಾ, ಅಂದರೆ ವಾಂತಿ ಬಂದಾಗೆ ಆಗುವಂಥದ್ದು, ಅಥವಾ ವಾಂತಿ ಬರೋದು, ಹಸುವೆ ಸರಿ ಆಗೋದಿಲ್ಲ, ತಲೆ ಚಕ್ಕರ್ ಬರೋದು, ಇಂಥ ಲಕ್ಷಣಗಳು ಕಾಣ್ಲಿಕ್ಕೆ ಸಿಗುತ್ತೆ. ಅಂತಂದರೆ ವೆರಿ ಮೈನರ್, ಸ್ವಲ್ಪ ಸಣ್ಣ ಇದಕ್ಕೆ ಅಂತ ಮೇಜರ್ ಏನು ಸಮಸ್ಯೆ ಬರೋದಿಲ್ಲ, ಆ ಥರ ಬರುತ್ತೆ. ಯಾಕಂದರೆ ಈ ನಿಕೋಟಿನ್ ಗಮ್ಸನ್ನು ಕರೆಕ್ಟಾಗಿ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಕರೆಕ್ಟಾಗಿ ಡೋಸಿಂಗ್ ಕರೆಕ್ಟ್ ಆದರೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ಗಳು ಬರೋದಿಲ್ಲ. ಇಲ್ಲಿ ಇದನ್ನು ತುಂಬ ಜಾಸ್ತಿ ಉಪಯೋಗಿಸೋದು ಅಥವಾ ಕರೆಕ್ಟಾಗಿ ಉಪಯೋಗಿಸೋದು, ಎಷ್ಟೋ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನಿಕೋಟಿನ್ ಗಮ್ಸನ್ನು ಯೂಸ್ ಮಾಡ್ಲಿಕ್ಕೆ ಒಂದು ವಿಧಾನ ಇರುತ್ತೆ. ಅಂದರೆ
ಅದನ್ನು ಮುಂದಿನ ಹಲ್ಲಿನಲ್ಲಿ ಕರೆಕ್ಟಾಗಿ ಜಗಿಬೇಕು ಒಂದು ಗಮ್ಮನ್ನು. ಈಗ ಕೆಲವರು ಇರ್ತಾರೆ ಈಗ ಎಷ್ಟೋ ಬಾರಿ ನೋಡ್ತೀವಿ ನಿಮಗೆ ಓವರ್ ದ ಕೌಂಟರ್ ಮೆಡಿಕಲ್ನಲ್ಲಿ ಕೂಡ ನಿಮಗೆ ಗಮ್ಸ್ಗಳು ಸಿಗುತ್ತೆ. ಇವ್ರೇನು ಮಾಡ್ತಾರೆ, ಟಿ ವಿನಲ್ಲಿ ನೋಡ್ತಾರೆ, ಓಕೆ ನಾವು ಗಮ್ಸ್ ಯೂಸ್ ಮಾಡುವ ಅಂತ ಹೇಳಿ ಅದನ್ನು ತಗೊಂಡು ಮಾಮೂಲಿ ಚೂಯಿಂಗ್ ಗಮ್ ಥರ ಅದನ್ನು ಅಗಿತಾ ಕೂತ್ಕೋತಾರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಸೊ ಇದು ತಪ್ಪು ಅಂತ ಹೇಳೋದು. ಸೊ ಅದನ್ನು ಟ್ರೈ ಮಾಡ್ತಾರೆ, ಇಲ್ಲ ನನಗೇನು ಹೆಲ್ಪ್ ಆಗಿಲ್ಲ ಅಂತ ಹೇಳ್ತಾರೆ, ಪುನಃ ಸ್ಮೋಕಿಂಗ್ ಅಥವಾ ಪುನಃ ಗುಟ್ಕಾ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನು ಕರೆಕ್ಟಾಗಿ ಅದು ಹೇಗೆ ಅದನ್ನು ಯೂಸ್ ಮಾಡಬೇಕು ಗೊತ್ತಿರಬೇಕಂದ್ರೆ ಇನಿಷಿಯಲಿ ಒಂದು ಗಮ್ಮನ್ನು ಸಾಧಾರಣ ಒಂದು 20 ನಿಮಿಷ ಅಷ್ಟೇ ಜಗಿಬೇಕು. ಮೊದಲನೇದಾಗಿ ಅದನ್ನು ಫಸ್ಟ್ ಮುಂದಿನ ಹಲ್ಲಿನಲ್ಲಿ ಜಗ್ದು ಆಮೇಲೆ ಒಂದು 2 ನಿಮಿಷ ಅದನ್ನು ಅಗ್ದುಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ರೆಸ್ಟ್ ಮಾಡಬೇಕು. ದವಡೆ ಸೈಡಲ್ಲಿ ಸ್ವಲ್ಪ ತಿಡಬೇಕು. ಆಗೇನಾಗುತ್ತೆ, ಸ್ವಲ್ಪ ಅದರಲ್ಲಿ ಇರುವಂಥ ಕೆಲವೊಂದು ನಿಕೋಟಿನ್ ಯೂಶಲಿ ಏನು ಮಾಡುತ್ತೆ ಅಂತ ಸ್ವಲ್ಪ ಇರಿಟೇಷನ್ ಮಾಡುತ್ತೆ. ಮ್ಯೂಕೋಸಾ ಮೇಲೆ ಸ್ವಲ್ಪ ಒಂಥರ ಜುಮ್ ಥರ ಸೆನ್ಸೇಷನ್ ಬರುತ್ತೆ. ಆ ಥರ ಒಂದು ಸೆನ್ಸೇಷನ್ಗಳು ಕಮ್ಮಿ ಆದಮೇಲೆ ಆಮೇಲೆ ಆ ರಸನ ಬೇಕು ರುಗಿಬೋದು ಇಲ್ಲ ನುಂಗ್ಬೋದು. ಹಾಗೆ ಪುನಃ ಇದೇ ಪ್ರೊಸೆಸ್ನ ಫಾಲೋ ಮಾಡ್ತಾ ಇರಬೇಕು. ಸೊ ಒಂದು ಚೂಯಿಂಗ್ ಗಮ್ನ ಅಪ್ ಟು ಒಂದು 20 ನಿಮಿಷ ತನಕ ನಾವು ಅಗಿಬೇಕು. ಸೊ ಈ ಥರ ನಾವು ಕರೆಕ್ಟಾದ ಒಂದು ಇದನ್ನ ಫಾಲೋ ಮಾಡಿದಾಗ ಈ ಬೇರೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ಗಳು ಆ ಥರ ಬರೋದು ಸಾಧ್ಯತೆಗಳು ತುಂಬ ಕಡಿಮೆ. ಸೊ ಪ್ಲಸ್ ಇನ್ನೊಂದು ಹೆಚ್ಚಿನ ಟೈಮ್ನಲ್ಲಿ ಒಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಹೆಚ್ಚಿನವ್ರು ಹೇಳ್ತಾರೆ, ಇಲ್ಲ ನಾನು ಪ್ಯಾಚಸ್ ತಗೊಂಡು ಹಾಕ್ಕೊಂಡಿದ್ದೇನೆ, ರಾತ್ರಿ ನಿದ್ರೆನೇ ಬರೋದಿಲ್ಲ ಅಂತೇಳಿ. ಯಾಕಂದರೆ ನಮ್ಮಲ್ಲಿ ಈಗ ಯೂಶಲಿ ನಾವು ಹೇಗೆ ನಾವು ಕೊಡ್ತೇವೆ ಅಂತ ಹೇಳಿದ್ರೆ 24 hour ಪ್ಯಾಚಸನ್ನು ಕೊಡ್ತೇವೆ. ಅಂದರೆ ಇವತ್ತು ಬೆಳಿಗ್ಗೆ ಒಂದು ನಿಕೋಟಿನ್ ಪ್ಯಾಚನ್ನು ಅಂಟಿಸಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಅದನ್ನು ತೆಗೆಯೋ ಹಾಗೆ. ಈವನ್ ರಾತ್ರಿ ಕೂಡ ಹಾಕ್ಕೊಂಡು ಪ್ಯಾಚಸನ್ನು ಮಲಗ್ಬೋದು, ಯಾವ ಥರ ಏನು ಸಮಸ್ಯೆ ಬರೋದು. ಆದರೂ ಕೂಡ ಕೆಲವು ಪೇಷಂಟ್ಗಳಲ್ಲಿ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ, ಡಾಕ್ಟರ್ ನನಗೆ ಪ್ಯಾಚಸ್ ಹಾಕಿದ ಮೇಲೆ ನನಗೆ ನಿದ್ರೆ ಸರಿ ಬರ್ತಾ ಇಲ್ಲ, ಪ್ಯಾಚಸ್ ಹಾಕಿದ ಮೇಲೆ ನನಗೆ ಹಸುವೆ ಸರಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ಅಥವಾ ತುಂಬ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ನೋಡಬೇಕು ಅಂದರೆ ಇದು ಪ್ಯಾಚಸ್ನ ಸೈಡ್ ಎಫೆಕ್ಟ್ ಆಗಿರ್ಲಿಕ್ಕಿಲ್ಲ. ಇದೇನಾಗ್ಬೋದು ಅಂದರೆ ವಿಡ್ರಾವಲೇ ಆಗಿರುತ್ತೆ, ಹಿಂತೆಗೆ ಚಿಹ್ನೆನೇ ಆಗಿರುತ್ತೆ. ಅಂದರೆ ನಾವು ಏನು ಪ್ಯಾಚಸ್ ಅಥವಾ ಏನು ನಿಕೋಟಿನ್ ರಿಪ್ಲೇಸ್ಮೆಂಟ್ ಕೊಡ್ತೇವೆ ಅದು ಅವನಿಗೆ ಸಾಕಾಗ್ತಿರೋದಿಲ್ಲ. ಹಾಗಾಗಿ ನಾವಿಲ್ಲಿ ಏನು ಯೋಚನೆ ಮಾಡಬೇಕು, ಡೋಸೇಜನ್ನು ಹೆಚ್ಚು ಕಮ್ಮಿ ಮಾಡೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ. ಓಕೆ ಸರ್, ಈಗ ಎಷ್ಟೋ ಜನ ಹೇಳಿದ್ದನ್ನು ಕೇಳ್ತೇವೆ. ಈಗ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ಅವರೇ ಮೆಡಿಕಲ್ಲಿಗೆ ಹೋಗಿ ಈ ರೀತಿ ಚೂಯಿಂಗ್ ಗಮ್ ಅನ್ನು ತಗೊಳ್ಳುವಂಥದ್ದು ಬಳಸುವಂಥದ್ದು ಮಾಡ್ತಾರೆ. ಅದೇನು ನನಗೆ ಉಪಯೋಗ ಆಗಲಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಹೌದು, ಈಗ ನಾವು ಸಾಮಾನ್ಯವಾಗಿ ನೋಡುವಾಗ ಹೆಚ್ಚಿನ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಈಗ ಓವರ್ ದ ಕೌಂಟರ್ ನಿಕೋಟಿನ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ನಿಕೋಟಿನ್ ಗಮ್ಸ್ ಇರ್ಬೋದು, ನಿಕೋಟಿನ್ ಲೊಸೆಂಜಸ್ ಇರ್ಬೋದು, ಈವನ್ ನಿಕೋಟಿನ್ ಪ್ಯಾಚಸ್ ಕೂಡ. ಈಗ ಅವರಾಗೆ ನೋಡಿಕೊಂಡು ಏನು ಗೂಗಲ್ ನೋಡಿಕೊಂಡು ಆ ಥರ ನೋಡಿಕೊಂಡು ಎಷ್ಟೋ ಜನ ಹಾಗೆ ಬಿಡ್ಲಿಕ್ಕೆ ಪ್ರಯತ್ನ ಮೆಡಿಕಲ್ಗಳಲ್ಲಿ ಇದನ್ನು ಕೊಡ್ತಾರೆ ಸರ್. ಹೌದು, ಇಟ್ಸ್ ಓವರ್ ದ ಕೌಂಟರ್ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಎಷ್ಟೋ ಬಾರಿ ಅದನ್ನು ಯೂಸ್ ಕೂಡ ಮಾಡಿದ್ದಾರೆ. ಸೊ ದಿಸ್ ಇಸ್ ಅ ಡಿಫ್ರೆನ್ಸ್. ಅಂದರೆ ನಿಮಗೆ ಈಗ ನೀವು ಆಲ್ರೆಡಿ ಒಬ್ಬ ವ್ಯಕ್ತಿ ಯೂಸ್ ಮಾಡೋರು ನೀವಾಗಿ ಗಮ್ಸು ಅಥವಾ ಪ್ಯಾಚಸ್ಸು ಅಥವಾ ಲೊಸೆಂಜಸ್ ಯೂಸ್ ಮಾಡಿ ಕೂಡ ಬಿಡ್ಲಿಕ್ಕೆ ಆಗಲಿಲ್ಲ ಅಂದರೆ ದಿಸ್ ಇಸ್ ದ ಇಂಡಿಕೇಶನ್ ದ್ಯಾಟ್ ನೀವು ಪ್ರೊಫೆಷ್ನಲ್ ಹೆಲ್ಪ್ ತಗೊಳ್ಬೇಕು ಅಂತ ಹೇಳೋ ಒಂದು ಸ್ಟ್ರಾಂಗ್ ಇಂಡಿಕೇಶನ್. ಸೊ ಇಲ್ಲಿ ಏನಾಗುತ್ತೆ, ಈಗ ನಾವೇನು ವಿಶೇಷ ಅದರಲ್ಲಿ ಮ್ಯಾಜಿಕ್ ಬುಲೆಟ್ ಏನು ಕೊಡಲ್ಲ. ನಾವು ಕೂಡ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿನೇ ಕೊಡ್ತೇವೆ. ಬಟ್ ನಾವೇನು ಮಾಡ್ತೇವೆ ಅಂದರೆ ಕರೆಕ್ಟಾಗಿ ಆ ಪೇಷಂಟಿನ ಏನು ಅಗತ್ಯ ಏನಿದೆ ವಿಡ್ರಾವಲ್ಸ್ನ ಮ್ಯಾನೇಜ್ ಮಾಡುವಾಗೆ ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡಿ ಕೊಡ್ಬೋದು. ಅಂದರೆ ಡೋಸೇಜನ್ನು ಟೈಟರ್ ಮಾಡ್ಬೋದು, ಕಾಂಬಿನೇಷನ್ ಥೆರಪಿ ಮಾಡ್ಬೋದು. ಈಗ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅವರಿಗೆ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಬೇರೆ ಮಾತ್ರೆಗಳನ್ನ ಕೊಡೋದು. ಪ್ಲಸ್ ಅವರಿಗೆ ಬೇರೆ ಈಗ ಆನ್ಸೈಟಿ ಇದೆ ಅಂತೆಲ್ಲ ಆದರೆ ಅದಕ್ಕೆ ಬಿಹೇವಿಯರಲ್ ಥೆರಪೀಸ್ ಅಥವಾ ಕೌನ್ಸಿಲಿಂಗ್ಗಳ ಅಗತ್ಯಗಳನ್ನು ಸೂಚನೆ ಮಾಡೋದು. ಸೊ ಇದು ಎಲ್ಲದನ್ನು ಒಟ್ಟಿಗೆ ಕಾಂಬಿನೇಷನ್ ಆಗಿ ಟೀಮ್ ವರ್ಕಲ್ಲಿ ಮಾಡಿದರೆ ಖಂಡಿತವಾಗ್ಲೂ ದ ರಿಸಲ್ಟ್ಸ್ ಆರ್ ಬೆಟರ್. ಸೊ ಅವರಾಗೆ ಈಗ ಪ್ರಯತ್ನ ಮಾಡೋದಕ್ಕಿಂತ ಪ್ರೊಫೆಷನಲ್ ಹೆಲ್ಪ್ ತಗೊಂಡು ಮಾಡೋದ್ರಲ್ಲಿ ಚಾನ್ಸಸ್ಗಳು ಅಂದರೆ ಕ್ವಿಟ್ ರೇಟ್ಸ್ಗಳು ಜಾಸ್ತಿ ಆಗುತ್ತೆ. ಖಂಡಿತ ಸರ್. ಸರ್, ಈಗ ಎಷ್ಟೋ ಜನ ಹೇಳೋದನ್ನು ನಾವು ಕೇಳ್ತೇವೆ. ಅಂದರೆ ನನಗೆ ಖಿನ್ನತೆ ಇದೆ, ಬೇರೆ ಆರೋಗ್ಯ ಸಮಸ್ಯೆ ಇದೆ, ಅದಕ್ಕೋಸ್ಕರ ನಾನು ಆ ಒತ್ತಡವನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸ್ಮೋಕ್ ಮಾಡ್ತಾ ಇರ್ತೇನೆ ಅಂತ. ಯಾವುದಾದ್ರೂ ಒಂದು ವ್ಯಕ್ತಿಗೆ ಮಾನಸಿಕ ಕಾಯಿಲೆ ಇದ್ದಾಗ ಅಥವಾ ಬೇರೆ ದೈಹಿಕ ಕಾಯಿಲೆಗಳಿದ್ದಾಗ ಈ ಹಾರ್ಟಿಗೆ ಸಂಬಂಧಿಸಿದಂಥದ್ದು ಇರ್ಬೋದು, ಆಗ ಈ NRT ಚಿಕಿತ್ಸೆಯನ್ನು ನಾವು ಯೂಸ್ ಮಾಡ್ಬೋದಾ ಸರ್? ಖಂಡಿತವಾಗ್ಲೂ ಹೌದು. ಈಗ ನೀವು ಹಾರ್ಟಿನ ಸಮಸ್ಯೆ ಇರುವವರು ನಿಕೋಟಿನ್ ಥೆರಪಿ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ಹೌದು. ಈಗ ನಿಕೋಟಿನ್ ನಾವಾಗ ಹೇಳಿದಾಗೆ ನಿಕೋಟಿನಿಗೂ ಅಂತ ಸ್ಟ್ರಾಂಗ್ ಕಾಂಟ್ರಾಂಡಿಕೇಶನ್ ಏನೂ ಇಲ್ಲ. ಆದರೆ ಸ್ಟೇಬಲ್ ಹಾರ್ಟ್ ಡಿಸೀಸ್ ಯಾರಿಗಿದೆ ಅಂದರೆ ಈಗ ಅಕ್ಯೂಟ್ ಆಂಜೈನಾ ಅಥವಾ ಹಾಸ್ಪಿಟಲೈಸ್ಡ್ ಆಗಿರುವಂಥ ಪೇಷಂಟ್ಗಳಿಗೆ ಕೊಡೋದು ಸ್ವಲ್ಪ ಕಷ್ಟ. ಆದರೆ ಸ್ಟೇಬಲ್ ಹಾರ್ಟ್ ಡಿಸೀಸ್ ಯಾರಿಗಿದೆ ಅವ್ರಿಗೆ ಖಂಡಿತವಾಗ್ಲೂ ಅವರು ನಿಕೋಟಿನ್ ಥೆರಪಿಯನ್ನು ಯೂಸ್ ಮಾಡ್ಬೋದು.
ಸೊ ಹಾಸ್ಪಿಟಲೈಸ್ ಆದ ಪೇಷಂಟ್ಗಳಲ್ಲಿ ಅವ್ರಿಗೆ ಆಲ್ರೆಡಿ ಸರ್ಜರೀಸ್ ಆಗಿದೆ ಆ ಥರ ಆಗಿದೆ ಅಂತ ಅವ್ರನ್ನ ಕರೆಕ್ಟಾಗಿ ಮಾನಿಟರ್ ಮಾಡಿಕೊಂಡು ಇಂಥ ಥೆರಪೀಸನ್ನು ಕೊಡಬೇಕಾಗತ್ತೆ. ದ್ಯಾಟ್ ಈಸ್ ಒನ್ ಥಿಂಗ್. ಪ್ಲಸ್ ಇನ್ನೊಂದು ಏನು ಕೇಳಿದ್ರೆ ಅಂದರೆ ಮಾನಸಿಕ ಕಾಯಿಲೆ ಇದ್ದವರಿಗೆ NRT ಕೊಡ್ಬೋದಾ ಅಂತ. ಖಂಡಿತವಾಗ್ಲಿಯೂ ಇಂಥ ಮಾನಸಿಕ ಕಾಯಿಲೆ ಇರುವ ಪೇಷಂಟ್ಗಳಿಗೆ ನಿಕೋಟಿನ್ ಥೆರಪಿ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲನೇದು ಯಾಕೆ ಅಂತ ಹೇಳಿದರೆ ಈಗ ಮಾನಸಿಕ ಸಮಸ್ಯೆಯಲ್ಲಿ ಬಳುವಂಥವ್ರು, ಈಗ ಡಿಪ್ರೆಷನ್ ಇರ್ಬೋದು, ಆ್ಯನ್ಸೈಟಿ ಇರ್ಬೋದು, ಸ್ಟ್ರೆಸ್ ರಿಲೇಟೆಡ್ ಇರ್ಬೋದು, ಇಂಥವರಲ್ಲಿ ನಾವು ಏನು ನೋಡ್ತೇವೆ, ತಂಬಾಕಿನ ಉಪಯೋಗ ಬೇರೆಯವ್ರಿಗಿಂತ ಜಾಸ್ತಿನೇ ಇರುತ್ತೆ. ಹಾಗೆ ಅವರಿಗೆ ಬಿಡಲಿಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಸೊ ಇಂಥ ಪೇಷಂಟ್ಗಳಲ್ಲಿ ಒಂದೇನಂದರೆ ನಿಕೋಟಿನ್ ಥೆರಪಿ ನಾವು ಏನು ಸ್ಟಾರ್ಟ್ ಮಾಡ್ತಾರೆ ಅದನ್ನು ಸ್ವಲ್ಪ ಲಾಂಗ್ ಟರ್ಮ್ ತನಕ ಕೊಡಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಬೇರೆಯವರಿಗೆ 2 ತಿಂಗಳು ಅಥವಾ 3 ತಿಂಗಳಲ್ಲಿ ಟ್ರೀಟ್ಮೆಂಟ್ ಅವರಿಗೆ ಕಂಪ್ಲೀಟ್ ಬಿಡ್ಲಿಕ್ಕೆ ಹೆಲ್ಪ್ ಆದರೆ, ಸೊ ಇಂಥ ಪೇಷಂಟ್ಸ್ಗಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಪ್ಲಸ್ ಅದಕ್ಕೆ ಈಗ ಬಿಡುವಾಗ ಏನಾಗುತ್ತೆ ಅಂದರೆ ಇಲ್ಲಿ ಓವರ್ಲ್ಯಾಪ್ ಆಗುತ್ತೆ ಸಿಂಪ್ಟಮ್ಸ್. ಈಗ ಅವರಲ್ಲಿ ನೆಗೆಟಿವ್ ಮೂಡ್ ಸಿಂಪ್ಟಮ್ಸ್ಗಳು ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಈಗ ವಿಡ್ರಾವಲ್, ಸ್ಮೋಕಿಂಗ್ ವಿಡ್ರಾವಲಿಂದಾಗಿ, ತಂಬಾಕು ವಿಡ್ರಾವಲಿಂದಾಗಿ ಅವರಲ್ಲಿ ಬೇರೆ ಥರದ ಚಿಹ್ನೆಗಳು ಕಾಣಲಿಕ್ಕೆ ಶುರುವಾಗುತ್ತೆ. ಸೊ ಆಗೇನಾಗುತ್ತೆ, ಅದನ್ನು ಇನ್ನೂ ನಾವು ಅದನ್ನು ಕರೆಕ್ಟಾಗಿ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಮ್ಯಾನೇಜ್ ಮಾಡಿಕೊಳ್ಳಲಿಕ್ಕೆ ಬೇರೆ ಥರದ ಮಾನಸಿಕ ಆ್ಯಂಟಿ ಡಿಪ್ರೆಸೆಂಟ್ಸ್ ಇರ್ಬೋದು, ಆ್ಯನ್ಸೈಲೆಟಿಕ್ಸ್ ಇರ್ಬೋದು, ಇಂಥ ಟ್ಯಾಬ್ಲೆಟ್ಸ್ಗಳ ಬಳಕೆ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಮಾನಸಿಕ ಕಾಯಿಲೆ ಇರುವ ಪೇಷಂಟ್ಗಳಿಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ತುಂಬಾ ಅಗತ್ಯ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪ್ಲಸ್ ಅವರು ಲಾಂಗ್ ಟರ್ಮ್ ತಗೊಳ್ಳೋದ್ರಿಂದ, ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ಅವರಲ್ಲಿ ಕಂಪ್ಲೀಟಾಗಿ ಇದರಿಂದ ಹೊರಗೆ ಬರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈಗ ನಾರ್ಮಲ್ ಇರೋರು, ಈಗ ಮಾನಸಿಕ ಕಾಯಿಲೆ ಇರೋ ತಗೊಳ್ಬೋದು, ಹಾರ್ಟ್ ಡಿಸೀಸ್ ಇರುವವರು ಅಥವಾ ಬೇರೆ ಡಯಾಬಿಟಿಕ್ ಪೇಷಂಟ್ಸ್ ಇರುವವರು, ಅದರಲ್ಲೂ ಕೂಡ ಅಷ್ಟೇ. ಈಗ ಡಯಾಬಿಟಿಕ್ ಅನ್ಕಂಟ್ರೋಲ್ಡ್ ಹೈ ಡಯಾಬಿಟಿಸ್ ಇರುವವರಲ್ಲಿ ನಮಗೆ ಕೊಡಲಿಕ್ಕೆ ಅಷ್ಟು ಕಷ್ಟ ಆಗುತ್ತೆ. ಬಿಟ್ಟರೆ ನಾರ್ಮಲ್ ಕಂಟ್ರೋಲ್ ಡಯಾಬಿಟಿಸ್ ಇರೋರಲ್ಲಿ ಯಾವುದೇ ಥರದ ಕಾಂಟ್ರಾಇಂಡಿಕೇಶನ್ ಇಲ್ಲ. ಸರ್, ಹಾಗೆಯೇ ಈಗ ಮಹಿಳೆಯರಲ್ಲಿ ಈ ರೀತಿಯಾದಂಥ ತಂಬಾಕಿನ ಅವಲಂಬನೆ ಇದ್ದಾಗ, ತೊಂದರೆಗಳಿದ್ದಾಗ, ಎಲ್ಲಾದರೂ ಅವರು ಮಕ್ಕಳಿಗೆ ಹಾಲು ಉಣಿಸ್ತಾ ಇದ್ದರೆ ಅಥವಾ ಪ್ರೆಗ್ನೆಂಟ್ ವುಮೆನ್ ಆಗಿದ್ದರೆ ಅವರು ಇದನ್ನು ಯೂಸ್ ಮಾಡ್ಬೋದಾ? ಖಂಡಿತವಾಗ್ಲೂ ಹೌದು. ಪ್ರೆಗ್ನೆನ್ಸಿ ಅಥವಾ ಬ್ರೆಸ್ಟ್ ಫೀಡಿಂಗ್, ಲ್ಯಾಕ್ಟೇಟಿಂಗ್ ಮದರ್ಸಲ್ಲಿ ಇದಕ್ಕೆ ಯಾವುದೇ ಥರದ ಡೈರೆಕ್ಟ್ ಕಾಂಟ್ರಾಇಂಡಿಕೇಶನ್ ಇಲ್ಲ. ಮುಖ್ಯವಾಗಿ ಇಲ್ಲಿ ಈಗ ಲ್ಯಾಕ್ಟೇಟಿಂಗ್ ಮದರ್ಸ್ ಅಥವಾ ಯಾಕೆ ನಾವು ಅದಕ್ಕೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಬಳಸಬೇಕು ಅಂತ ಹೇಳ್ತೇವೆ ಅಂತಂದರೆ, ಈಗ ಒಂದು ಹೊಸದಾಗಿ ಕಾಣಲಿ ಸಿಕ್ಕಿದೆ ಅಂದರೆ ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್ ಅಂತಂದರೆ, ಈಗ ಸ್ಮೋಕಿಂಗ್ ಹೊಗೆಯಿಂದಾಗಿ ಸಣ್ಣ ಮಕ್ಕಳು ಅಂದರೆ 1 ವರ್ಷ ಒಳಗಿನ ಮಕ್ಕಳು, ಕೆಲವು ತಿಂಗಳ ಮಕ್ಕಳಲ್ಲಿ ಸಡನ್ ಆಸ್ಫಿಕ್ಷಿಯಾ, ಉಸಿರಾಟ ತೊಂದರೆ ಆಗಿ ಡೆತ್ ಆಗಿರೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಹಾಗಾಗಿ ಆದಷ್ಟು ನಾವು ಎನ್ಕರೇಜ್ ಮಾಡಬೇಕು ಇಂಥ ಮಹಿಳೆಯರಲ್ಲಿ, ಇಂಥ ಮಕ್ಕಳಲ್ಲಿ ಆದಷ್ಟು ಸ್ಮೋಕಿಂಗ್ ಸ್ಟಾಪ್ ಮಾಡಲಿಕ್ಕೆ ಎನ್ಕರೇಜ್ ಮಾಡಬೇಕು. ಪ್ಲಸ್ ಅಂಥ ಡೈರೆಕ್ಟ್ ಕಾಂಟ್ರಾಇಂಡಿಕೇಶನ್ ಏನೂ ಇಲ್ಲ. ಪ್ರೆಗ್ನೆಂಟ್ ವಿಮೆನಲ್ಲಿ ಇರ್ಬೋದು ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸಲ್ಲಿ ಇರ್ಬೋದು, ಯಾವುದೇ ಥರದ ಡೈರೆಕ್ಟ್ ಕಾಂಟ್ರಾಇಂಡಿಕೇಶನ್ ಇಲ್ಲ. ಸರ್, ಇತ್ತೀಚೆಗೆ ನಾವು ಹದಿಹರೆಯದ ಮಕ್ಕಳಲ್ಲಿ ಇಂಥ ಅವಲಂಬನೆಗಳನ್ನು ನಾವು ಅತಿ ಹೆಚ್ಚಾಗಿ ನೋಡ್ತೇವೆ. ಸೊ ಈ ರೀತಿಯ ತಂಬಾಕಿನ ಅವಲಂಬನೆ ಇದ್ದಾಗ 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ಇದನ್ನು ನಾವು ಬಳಸ್ಬೋದು ಸರ್? ಖಂಡಿತವಾಗ್ಲೂ ಹೌದು. ಈ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಥವಾ ಇಂಥ ಪ್ಯಾಚಸ್ ಇರ್ಬೋದು, ನಿಕೋಟಿನ್ ಓರಲ್ ಗಮ್ಸ್ ಇರ್ಬೋದು, ಅದನ್ನು 18 ವರ್ಷಗಿನ ಕೆಳಗಿನ ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಆದರೆ 12 ವರ್ಷದ ಕೆಳಗಿನ ಮಕ್ಕಳಲ್ಲಿ ಸ್ಟ್ರಿಕ್ಟ್ ಕಾಂಟ್ರಾಇಂಡಿಕೇಶನ್ ಇದೆ. 12 ವರ್ಷ ಒಳಗಿನ ಮಕ್ಕಳಿಗೆ ಕೊಡಲಿಕ್ಕಿಲ್ಲ. ಬಟ್ 16-17 ವಯಸ್ಸಿನಲ್ಲಿದ್ದಾರೆ, ಅವರಿಗೆ ತಂಬಾಕು ಬೇಗ ಶುರು ಮಾಡಿದ್ದಾರೆ ಅಥವಾ ಸ್ಮೋಕಿಂಗನ್ನು ಬೇಗ ಸ್ಟಾರ್ಟ್ ಮಾಡಿದ್ದಾರೆ, ಆ ಸ್ಮೋಕಿಂಗನ್ನು ಹಾಗೆ ಬಿಡಲಿಕ್ಕೆ ಈವನ್ ಜಸ್ಟ್ ಬರೀ ಕೌನ್ಸಿಲಿಂಗ್ನಲ್ಲಿ, ಬಿಹೇವಿಯರಲ್ ಥೆರಪಿಯಲ್ಲಿ ಟ್ರೈ ಮಾಡಲಿಕ್ಕೆ ಆಗ್ತಾ ಇಲ್ಲ, ವಿಡ್ರಾವಲ್ಸ್ ಕಾಣ್ತಾ ಇದೆ ಅಂತ ಹೇಳುವಾಗ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವುದೇ ಥರದ ಕಾಂಟ್ರಾಇಂಡಿಕೇಶನ್ ಇಲ್ಲ. ಸರ್, ಈಗ ಈ ರೀತಿಯ ತಂಬಾಕಿನ ಅವಲಂಬನೆ ಬಿಡಲಿಕ್ಕೆ ಈ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಒಂದೇನಾ ಅಥವಾ ಇನ್ನೂ ಏನಾದರೂ ಚಿಕಿತ್ಸೆಯ ಮೆಥಡ್ಗಳಿದೆಯಾ? ಖಂಡಿತವಾಗ್ಲೂ ಇದೆ. ಸಾಮಾನ್ಯವಾಗಿ ನಾವೀಗ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿಯನ್ನು ಆದಷ್ಟು ಪ್ರಮೋಟ್ ಮಾಡ್ತೇವೆ ಇಂಥ ಪೇಷಂಟ್ಗಳಲ್ಲಿ. ಅಂದರೆ ಅವರು ಮೋಟಿವೇಟೆಡ್ ಇದ್ದಾರೆ, ಅವರಿಗೆ ಮುಂಚೆ ಪ್ರಯತ್ನ ಮಾಡಿ ಸಕ್ಸಸ್ ಆಗ್ತಾ ಇಲ್ಲ, ಅಥವಾ ಕೆಲವರು ಹೈಲಿ ಡಿಪೆಂಡೆಂಟ್ ಅಂತ ಹೇಳ್ತೇವೆ. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅರ್ಧ ಗಂಟೆ ಒಳಗಡೆ ಅವರಿಗೆ ಸ್ಮೋಕ್ ಅಥವಾ ತಂಬಾಕುನ ಯೂಸ್ ಆಗಲೇಬೇಕು, ಅಥವಾ ಪದೇ ಪದೇ ಅವ್ರಿಗೆ ಕ್ರೇವಿಂಗ್ಸ್ ಬರ್ತಾ ಇರುತ್ತೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈಗ NRT ಈಗ ನಾವು ಅವರಿಗೆ ಪ್ರಯತ್ನ ಮಾಡ್ತೇವೆ, ಪ್ಯಾಚಸನ್ನು ಯೂಸ್ ಮಾಡ್ತೇವೆ, ಗಮ್ಸನ್ನು ಯೂಸ್ ಮಾಡ್ತೇವೆ, ಆದರೂ ಕೂಡ ಅವರಿಗೆ ಕ್ರೇವಿಂಗ್ ಕಂಟ್ರೋಲ್ ಆಗ್ತಾ ಇಲ್ಲ.
ಪುನಃ ಸಿಗರೇಟ್ ಸ್ಮೋಕ್ ಮಾಡುವ ಅಂತ ಆಸೆ ಆಗ್ತಾ ಇದೆ. ಬಿಹೇವಿಯರಲ್ ಥೆರಪಿ ಕೂಡ ಅವರಿಗೆ ಅಷ್ಟು ಹೆಲ್ಪ್ ಆಗ್ತಾ ಇಲ್ಲ ಅಂತ ಹೇಳುವಾಗ ಇಂಥವರಿಗೆ ಕೆಲವೊಂದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ಅಂತ ಹೇಳ್ತೇವೆ. ಅಂದರೆ ಅದು ಒಬ್ಬ ಸೈಕ್ಯಾಟ್ರಿಸ್ಟ್ ಮಾತ್ರ ಕೊಡಲಿಕ್ಕಾಗತ್ತೆ. ಈಗ ಕೆಲವೊಂದು ಹೊಸ ಟ್ಯಾಬ್ಲೆಟ್ಸ್ಗೆ ವರ್ನೆಕ್ಲಿನ್ ಅಂತ ಒಂದು ಮಾತ್ರೆ ಇದೆ. ಈ ಮಾತ್ರೆ ಆದರೆ ಇದರಲ್ಲಿ ಇದಕ್ಕೆ ಕೆಲವು ಸ್ಟ್ರಿಕ್ಟ್ ಕಾಂಟ್ರಾ ಇಂಡಿಕೇಶನ್ ಇರುತ್ತೆ. ಆದರೂ ಕೂಡ ಈ ಕೆಲವು ಪೇಷಂಟ್ಸ್ಗಳಲ್ಲಿ ವರ್ನೆಕ್ಲಿನ್ ಟ್ಯಾಬ್ಲೆಟ್ ಕೊಡೋದ್ರಿಂದ ಸ್ಮೋಕಿಂಗ್ ತುಂಬಾ ಕಡಿಮೆ ಆಗುತ್ತೆ. ಪ್ಲಸ್ ಬುಪ್ರಾಪ್ರಿಯನ್ ಅಂತ ಒಂದು ಟ್ಯಾಬ್ಲೆಟ್ ಇದೆ. ಇದರಲ್ಲಿ ಇದು ಕೂಡ ಅಷ್ಟೇ. ಈಗ ವ್ಯಕ್ತಿಗೆ ತುಂಬ ತೀವ್ರ ಥರದ ವಿಡ್ರಾವಲ್ ಸಿಂಪ್ಟಮ್ಸ್ ಬರ್ತಾ ಇದೆ, ಡಿಪ್ರೆಷನ್ ಸಿಂಪ್ಟಮ್ಸ್ ಬರ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ನಿದ್ರೆ ಸರಿ ಬರ್ತಾ ಇಲ್ಲ ಅಂತ ಹೇಳುವಾಗ ಈ ಥರ ಪ್ರಿಸ್ಕ್ರಿಪ್ಷನ್ ಮಾತ್ರೆಗಳು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಈಗ ಸೈಕ್ಯಾಟ್ರಿಸ್ಟ್ ಅವರು ಪ್ರಿಸ್ಕ್ರೈಬ್ ಮಾಡ್ಬೋದು. ಈಗ ಆ್ಯನ್ಸೈಟಿಗೆ ಮೆಡಿಸಿನ್ಸನ್ನು ಪ್ರಿಸ್ಕ್ರೈಬ್ ಮಾಡಲಿಕ್ಕಾಗತ್ತೆ, ನಿದ್ರೆಗೆ ಮೆಡಿಸಿನ್ಸನ್ನು ಪ್ರಿಸ್ಕ್ರೈಬ್ ಮಾಡ್ಬೋದು ಆ ಥರ. ಸೊ ಅದ್ರ ಜೊತೆ ಏನಾಗುತ್ತೆ ಅಂದರೆ ಜೊತೆಗೆ ಈಗ ಸ್ಮೋಕಿಂಗ್ ಜೊತೆ ಅಸೋಸಿಯೇಟೆಡ್ ಬೇರೆ ಏನಾದರೂ ಅವರಿಗೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇದ್ದರೆ ಅದ್ರ ಜೊತೆಗೆ ಫಾರ್ಮಕೋಥೆರಪಿ, ನಾನು ಆಗ ಹೇಳಿದೆ ನಿಮಗೆ, ಫಾರ್ಮಕೋಥೆರಪಿ, ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಪ್ಲಸ್ ಬಿಹೇವಿಯರಲ್ ಕೌನ್ಸಿಲಿಂಗ್. ಸೊ ಇದು 3 ಕಾಂಬಿನೇಷನಿಂದಾಗಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಎಷ್ಟೋ ಬಾರಿ ಏನಾಗುತ್ತೆ, ನಮ್ಮ ಒಬ್ಬ ವ್ಯಕ್ತಿ ಸ್ಮೋಕರ್ ಇದ್ದು ಒಂಥರ ಬಿಹೇವಿಯರ್ನೆಲ್ಲ ಅಥವಾ ಅವನ ಲೈಫ್ ಸ್ಟೈಲ್ನಲ್ಲೇ ಒಂದು ಪಾರ್ಟ್ ಆಗಿರುತ್ತೆ. ಈಗ ಎಷ್ಟೋ ಬಾರಿ ಅವರಿಗೆ ಒಂದು ಕ್ಯೂಸ್ ಅಂತ ಹೇಳ್ತೇವೆ. ಈಗ ಒಂದು ಆಸ್ಟ್ರೇ, ಅವ್ನು ಬೆಳಿಗ್ಗೆ ಮನೇಲಿ ಆಸ್ಟ್ರೇ ನೋಡಿ ಅವರಿಗೆ ಇದು ಬರುತ್ತೆ, ಕ್ರೇವಿಂಗ್ ಬರ್ತದೆ, ಸ್ಮೋಕಿಂಗ್ ಮಾಡಬೇಕು ಅಂತ ಆಸೆ ಆಗುತ್ತೆ. ಇಲ್ಲ ಇನ್ನೊಂದು ಸಿಚುವೇಶನ್, ಈಗ ಯಾವಾಗಲೂ ತುಂಬ ಟೀ ಕುಡಿಯುವಾಗ ಅವರು ಟೀ ಕುಡಿದ ತಕ್ಷಣ ಒಂದು ಸ್ಮೋಕಿಂಗ್ ಮಾಡಬೇಕು ಅಂತ ಆಸೆ ಬರುತ್ತೆ. ಸೊ ಇದೆಲ್ಲ ನಾವೇನು ಹೇಳ್ತೇವೆ, ಇದನ್ನೆಲ್ಲ ಅವರ ಬಿಹೇವಿಯರನ್ನು ಚೇಂಜ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ವೇರ್ CBT ಅಥವಾ ಬಿಹೇವಿಯರಲ್ ಥೆರಪಿ ಹೆಲ್ಪ್ಸ್ ಅ ಲಾಟ್ ಇಂಥ ಪೇಷಂಟ್ಗಳಲ್ಲಿ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ, ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದರೆ ದೇ ಶುಡ್ ಟಾಕ್. ಅಂದರೆ ಒಬ್ಬ ವ್ಯಕ್ತಿಗೆ ಸ್ಮೋಕಿಂಗ್ ಬಿಡಬೇಕು ಅಂತ ಅವನು ಮನ್ಸು ಮಾಡಿದಾಗ ಅವನ ಪ್ರಾಬ್ಲಮ್ಸನ್ನು ಹೇಳ್ಕೊಳ್ಬೇಕು. ಈಗ ಅವನು ಪ್ರೊಫೆಷ್ನಲೇ ಆಗಬೇಕು ಅಂತ ಇಲ್ಲ, ಬೆಟರ್ ಅವನಿಗೆ ಯಾರಾದರೂ ಇದು ಬಿಟ್ಟವರು ಸ್ಮೋಕಿಂಗನ್ನು ಅಥವಾ ತಂಬಾಕನ್ನು ಸಕ್ಸಸ್ಫುಲಿ ಯಾರಾದ್ರು ಬಿಟ್ಟವರು ಇದ್ದಾರೆ, ಅವ್ರ ಹತ್ರ ಕೇಳೋದ್ರಿಂದ ಹಿಲ್ ಗೆಟ್ ಅ ಬೆಟರ್ ವ್ಯೂ. ಯಾವ ರೀತಿ ಪ್ರೊಸೀಡ್ ಆಗ್ಬೋದು, ತಾನಾಗಿ ಅವನಾಗಿ ಯಾವ ಥರದ ಜಾಗ್ರತೆಗಳನ್ನು ಮಾಡ್ಬೋದು, ನೆಕ್ಸ್ಟು ಒಬ್ಬ ಥೆರಪಿಸ್ಟ್ ಹತ್ರ ಹೋಗುವಾಗ ಯಾವ ರೀತಿ ಫಾಲೋ ಅನ್ನು ಮಾಡಬೇಕು, ಯಾವ ಥರ ಇರಬೇಕು. ಸೊ ದಟ್ ಈಸ್ ಅ ಬೆಟರ್ ಮೋಟಿವೇಶನ್. ಅವನ ಪಿಯರ್ ಜೊತೆ ಮಾತಾಡುವಾಗ. ಸೊ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನೊಂದು ಸಣ್ಣ ನಿಮಗೆ ಸ್ಟೋರಿ ಅಂತ ಹೇಳ್ತಾನೆ. ಒಂದು ಜಾನ್ ದ ವುಡ್ ಕಟ್ಟರ್ ಅಂತ ಒಂದು ಸ್ಟೋರಿ ಆಯ್ತು. ಇಲ್ಲಿ ಏನಂತ ಹೇಳಿದ್ರೆ, ಒಬ್ಬ ಜಾನ್ ಅಂತ ಹೇಳ್ತಾನೆ, ಅವನೊಬ್ಬ ಮರ ಕಡಿಯವನಾಗಿರ್ತಾನೆ. ತುಂಬ ಸೌದಿಯನ್ನು ಎಷ್ಟೋ ವರ್ಷದಿಂದ ಅವನ ದನಿಗೆ ತುಂಬ ಸೌದಿಯನ್ನು ಹೊಡೆದು ಕೊಡ್ತಾ ಇರ್ತಾನೆ. ಒಂದಿನ ಏನು ಮಾಡ್ತಾನೆ ಅಂದರೆ, ಈ ದನಿ ಇನ್ನೊಬ್ಬ ಹೊಸೊಬ್ಬನನ್ನು ಅಪಾಯಿಂಟ್ ಮಾಡ್ತಾನೆ. ಈ ಹೊಸ ಹುಡುಗ ಇವನಿಗಿಂತ ಜಾಸ್ತಿ ಕಟ್ಟಿಗೆಯನ್ನು ಹೊಡಿತಿರ್ತಾನೆ. ಹಾಗಾಗಿ ಇವನಿಗೆ ಜಾಸ್ತಿ ಸಂಬಳ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇವನಿಗೆ ಜಾನಿಗೆ ಬೇಜಾರಾಗುತ್ತೆ, ಇವನು ಹೊಸಬ ಬಂದಿದ್ದಾನೆ, ಇವನಿಗೆ ನನಗಿಂತ ಜಾಸ್ತಿ ಸಂಬಳ ಕೊಡ್ತಾ ಇದ್ದಾರೆ ಅಂತೇಳಿ ಇವನು ದನಿಯನ್ನು ಹೋಗಿ ಕೇಳ್ತಾನೆ, ನನಗೆ ನೀವು ಮಾಡಿದ್ದು ತುಂಬ ಬೇಜಾರಾಯಿತು, ಈಗ ನಾನು ಇಷ್ಟು ವರ್ಷದ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ನೀವು ಸಂಬಳ ಜಾಸ್ತಿ ಕೊಡ್ತಾ ಇಲ್ಲ, ಆದರೆ ಹೊಸ ಬಂದವನಿಗೆ ನೀವು ಸಂಬಳ ಜಾಸ್ತಿ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಸೊ ಇವನೇನು ಹೇಳ್ತಾನೆ, ದನಿ ಹೇಳ್ತಾನೆ, ನೋಡು ಅವನು ನಿಮ್ಗಿಂತ ಜಾಸ್ತಿ ಕಟ್ಟಿಗೆ ಹೊಡಿತಾನೆ, ಹಾಗಾಗಿ ಅವನಿಗೆ ಜಾಸ್ತಿ ಸಂಬಳ ಕೊಡ್ತೇನೆ, ನೀನು ಜಾಸ್ತಿ ಕಟ್ಟಿಗೆ ಇದು ಮಾಡು, ನಿನಗೂ ಜಾಸ್ತಿ ಸಂಬಳ ಕೊಡ್ತೀನಿ ಅಂತ ಅವನು ಆ ಥರ ಹೇಳ್ತಾನೆ. ಸೊ ಇವನು ಏನು ಮಾಡ್ತಾನೆ, ಅದನ್ನು ಮಾತು ಕೇಳ್ಕೊಂಬಂದು, ಹೌದು ಇವ್ರು ಹೇಳಿದ್ದು ಈ ಥರ ಮಾಡಿದ್ರು, ನಾನಿನ್ನೂ ಜಾಸ್ತಿ ಮಾಡಬೇಕು ಅಂತೇಳಿ ಇವನು ಫುಲ್ ಜಾಸ್ತಿ ಕೆಲಸ ಮಾಡ್ತಾನೆ, ಓವರ್ ಟೈಮ್ ಮಾಡಿಕೊಂಡು ಜಾಸ್ತಿ ಸೌದಿ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಎಷ್ಟೇ ಮಾಡಿದ್ರು ಕೂಡ ಇವನು ಆ ಹೊಸ ಕೆಲಸಗಾರನಷ್ಟು ಸೌದಿ ಹೊಡಿಲಿಕ್ಕೆ ಆಗ್ತಿರೋದಿಲ್ಲ. ಅವನಿಗೆ ಭಾರಿ ಬೇಜಾರಾಗುತ್ತೆ. ಪುನಃ ಬರ್ತಾನೆ, ಅವನ ದನಿ ಹತ್ರ ಬರ್ತಾನೆ, ಕೇಳ್ತಾನೆ, ಈ ನೋಡಿ ನಾನು ಇಷ್ಟು ಪ್ರಯತ್ನ ಪಟ್ಟೆ ಆದರೂ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಏನು ಮಾಡಲಿ ನಾನು ಅಂತ ಕೇಳ್ತಾನೆ. ಆಗ ಇವನು ಹೇಳ್ತಾನೆ, ನನಗೇನು ಗೊತ್ತು, ನಾನೇನು ಮಾಡೋದಿಲ್ಲ, ಅವನಷ್ಟು ಕೆಲಸ ಮಾಡ್ತಾನೆ, ಅವ್ನು ಕೆಲಸ ಮಾಡಿ ನೀನು ಅವನ್ನೇ ಹೋಗಿ ಕೇಳು ಅಂತ ಹೇಳ್ತಾನೆ. ಅವನೇನು ಮಾಡ್ತಾ ಅವನ್ನೇ ಹೋಗಿ ಕೇಳು ಅಂತ. ಇವನು ಹೋಗ್ತಾನೆ ಅವನ ಹತ್ರ, ಹೋಗಿ ಅವನಿಗೆ ಕೇಳ್ತಾನೆ, ಅವ್ನು ನೋಡಮ್ಮರೆಯ, ನಾನು ಇಷ್ಟು ಪ್ರಯತ್ನ ಮಾಡಿದ್ದಾನೆ, ನೀನು ಹೇಗೆ ಎಷ್ಟು ಕಟ್ಟಿಗೆ ಹೊಡಿತೀಯ, ನಾನು ಎಷ್ಟು ಮಾಡಿದ್ರೂ ನಿನ್ನಷ್ಟು ಹೊಡಿಲಿಕ್ಕೆ ಆಗ್ತಾ ಇಲ್ಲ ಕೇಳ್ತಾನೆ. ಆಗ ಇವನೊಂದು ಮಾತು ಹೇಳ್ತಾನೆ, ನೀನು ಎಷ್ಟು ಬಾರಿ ಕೊಡ್ಲಿಯನ್ನು ಶಾರ್ಪ್ ಮಾಡ್ತೀಯ ಕೇಳ್ತಾನೆ. ಇವನಿಗೆ ಆಗ ನೆನಪು ಬರುತ್ತೆ, ನಾನು ನನ್ನ ಕೊಡ್ಲಿಯನ್ನೇ ಶಾರ್ಪ್ ಮಾಡಲ್ಲ ಅಂತ. ಸೊ ಇವನಾಗ ಹೇಳ್ತಾನೆ, ನೋಡು ನಾನು ಪ್ರತಿ ಅರ್ಧ ಗಂಟೆಗೊಮ್ಮೆ ನನ್ನ ಕೊಡ್ಲಿಯನ್ನು ಶಾರ್ಪ್ ಮಾಡ್ತೇನೆ, ಪುನಃ ಕಟ್ಟಿಗೆ ಹೊಡಿತಾನೆ, ಹಾಗಾಗಿ ನನಗೆ ಜಾಸ್ತಿ ಇಲ್ಲಿ ಕಟ್ಟಿಗೆಯನ್ನು ಹೊಡಿಲಿಕ್ಕಾಗುತ್ತೆ ಅಂತ ಹೇಳಿ. ಸೊ ಈಗ ನೋಡಿ, ಇಲ್ಲಿ ಏನಿದೆ ಸಮಸ್ಯೆ, ಈಗ ಅವನು ತುಂಬ ಸಲ ಈಗ ಇದನ್ನು ನಾವು ಇದಕ್ಕೆ ನಾವು ಕಂಪೇರ್ ಮಾಡಿ ನೋಡ್ಲಿಕ್ಕೆ ಅಂತ ಹೇಳಿದ್ರೆ, ಎಷ್ಟೋ ಬಾರಿ ಒಬ್ಬ ವ್ಯಕ್ತಿ ತುಂಬ ಸಾರಿ ಅವನೇ ಪ್ರಯತ್ನ ಮಾಡಿರ್ತಾನೆ, ಅವನಾಗಿ ಹೋಗ್ತಾನೆ, ಈಗ ಏನು ದೇವಸ್ಥಾನಕ್ಕೆ ಹೋಗಿ ಅವನು ಹರಕೆ ಹೊತ್ಕೊಳ್ತಾನೆ, ಅಥವಾ ಅವನಾಗಿ ಕೆಲವು ಟ್ರೀಟ್ಮೆಂಟ್ಗಳನ್ನ ಮಾಡ್ತಾನೆ,
ಅವನಾಗಿ ಅದನ್ನು ಡೀಲೇ ಮಾಡ್ಕೊಂಡು ಡಿಸ್ಟ್ರ್ಯಾಕ್ಟ್ ಮಾಡಿಕೊಂಡು ಅವರಾಗಿ ಕ್ವಿಟ್ ಮಾಡ್ಲಿಕ್ಕೆ ನೋಡ್ತಾರೆ. ಚೂಯಿಂಗ್ ಗಮ್ಸ್ ಯೂಸ್ ಮಾಡ್ಬೋದು, ಬೇರೆ ಬೇರೆ ಥರದಲ್ಲಿ ಅವರಾಗೆ ಪ್ರಯತ್ನ ಮಾಡ್ತಾರೆ. ಅರ್ಥ ಆಯ್ತಾ? ಅಂಟೆ ಅನ್ಲೆಸ್ ಹಿ ಗೆಟ್ಸ್ ಅ ಬೆಟರ್ ಹೆಲ್ಪ್, ಬೆಟರ್ ವ್ಯೂ. ಈಗ ಅವನಾಗಿ ಏನು ಪ್ರಯತ್ನ ಮಾಡೋದು ಗೊತ್ತಾಗ್ಲ, ಓನ್ಲಿ ಅವ್ನು ಹೋಗಿ ಇನ್ನೊಬ್ಬನ ಹತ್ರ ಮಾತಾಡ್ದ, ಯಾರು ಅವನಕ್ಕಿಂತ ಯಾರು ಚೆನ್ನಾಗಿ ಓದಿದ್ದಾರೆ ಆ ಥರ. ಸೊ ಅದೇ ಥರ ಇಲ್ಲಿ ಒಬ್ಬ ವ್ಯಕ್ತಿ ಬಿಡಬೇಕು ಅಂತ ಒಬ್ಬ ವ್ಯಕ್ತಿ ಕಂಪ್ಲೀಟಾಗಿ ಒಬ್ಬ ಆಬ್ಸ್ಟಿನೆಂಟ್ ಇರುವ, ಕಂಪ್ಲೀಟಾಗಿ ತಂಬಾಕು ಅಥವಾ ಕುಡಿತವನ್ನು ಬಿಟ್ಟಂಥ ಒಬ್ಬ ವ್ಯಕ್ತಿಯನ್ನು ಹೋಗಿ ಅವನು ಇವನ ಪ್ರಾಬ್ಲಮ್ಸ್ ಹೇಳ್ಕೊಂಡಾಗ ಅವನು ಇವನಿಗೆ ಕರೆಕ್ಟಾಗಿ ಸಜೆಸ್ಟ್ ಮಾಡ್ತಾನೆ. ಸೊ ದಿಸ್ ಈಸ್ ವೇರ್ ಗ್ರೂಪ್ ಥೆರಪೀಸು ಅಥವಾ ಈ ಆಲ್ಕೋಹಾಲಿಕ್ ಅನಾನಿಮಸ್ ಅಂತ ಗ್ರೂಪ್ಸಲ್ಲಿರುತ್ತೆ. ಇದು ತುಂಬ ಹೆಲ್ಪ್ ಆಗುತ್ತೆ ಇಂಥ ಇದ್ರು. ಸೊ ಅವ್ರು ಏನು ಮಾಡ್ತಾರೆ, ಅವರ ಪ್ರಾಬ್ಲಮ್ಸನ್ನು ಶೇರ್ ಮಾಡ್ತಾರೆ. ಅವ್ರು ಯಾವ ರೀತಿ ಅವರಿಗೆ ಒಂದು ಇದು ಸಿಕ್ತು, ಹೆಲ್ಪ್ ಸಿಕ್ತು. ಸೊ ಅವರು ಕೂಡ ಈಗ ಈವನ್ ಪ್ರೊಫೆಷ್ನಲ್ ಹೆಲ್ಪಿಗೂ ಅವರು ಸಜೆಸ್ಟ್ ಮಾಡ್ತಾರೆ. ಹಾಗಾಗಿ ಆದಷ್ಟು ನಾವು ಮಾತಾಡಬೇಕು, ವಿ ಶುಡ್ ಸೀಕ್ ಫಾರ್ ಹೆಲ್ಪ್. ಆ ಥರ ಓಪನ್ ಆಗಿ ನಮ್ಮ ಸಮಸ್ಯೆಗಳನ್ನ ಹೇಳೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಸ್ಮೋಕಿಂಗ್ ಅಥವಾ ತಂಬಾಕು ಮೊದಲನೇದಾಗಿ ಅಭ್ಯಾಸವಾಗಿ ಶುರುವಾಗಿ ನಿಧಾನವಾಗಿ ಅದೊಂದು ಕಾಯಿಲೆ ಆಗಿ ಪರಿಣಾಮ ಆಗುತ್ತೆ. ಹಾಗೂ ಅದು ಏನಾಗುತ್ತೆ, ಈ ಸ್ಮೋಕಿಂಗ್ ಮತ್ತು ತಂಬಾಕು ನಮ್ಮ ಇಡೀ ಜೀವನದಲ್ಲಿ ಒಂದು ಮುಖ್ಯವಾದ ಒಂದು ಪಾರ್ಟ್ ಆಗಿಬಿಡುತ್ತೆ. ಸೊ ಇದರಿಂದ ಏನು ಮಾಡಬೇಕು ಅಂದರೆ ಅರ್ಲಿ ಹೊರಗೆ ಆದಷ್ಟು ಅದನ್ನು ಬೇಗನೆ ಅದಕ್ಕೆ ಒಂದು ಪರಿಹಾರನ ಕಂಡುಕೊಂಡು ಆದಷ್ಟು ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ಲಸ್ ನೀವು ಹೊರಗೆ ಬರಲಿಕ್ಕೆ ನೀವಾಗಿ ಪ್ರಯತ್ನ ಮಾಡಿ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಆದಷ್ಟು ಬೇಗ ಪ್ರೊಫೆಷ್ನಲ್ ಹೆಲ್ಪನ್ನು ತಗೊಳ್ಳಿ, ಆದಷ್ಟು ಬೇಗ ಇದನ್ನು ಹೊರಗೆ ಬರಲಿಕ್ಕಾಗತ್ತೆ. ಆರೋಗ್ಯವಾದ ಜೀವನವನ್ನು ನಡೆಸಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವೀಕ್ಷಕರೇ, ನಮ್ಮ ಇವತ್ತಿನ ಈ ಸಂಚಿಕೆಯಲ್ಲಿ ಯಾವುದೇ ಒಂದು ವ್ಯಕ್ತಿ ತಂಬಾಕನ್ನು ಆರಂಭಿಸುವಂಥದ್ದು ಬಹಳ ಸುಲಭ. ಆದರೆ ಎಷ್ಟೋ ಬಾರಿ ಈ ತಂಬಾಕಿನಿಂದ ತನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವನು ಭಾವಿಸಿ ಯಾರೊಂದಿಗೂ ಕೂಡ ಚರ್ಚೆಯನ್ನು ಮಾಡದೆ ಮೆಡಿಕಲ್ ಶಾಪ್ಗಳಿಗೆ ಹೋಗಿ ನಿಕೋಟಿನ್ ಚೂಯಿಂಗ್ ಗಮ್ಗಳನ್ನು ತಂದು ತನಗೆ ತಪ್ಪಾಗಿ ಉಪಯೋಗಿಸ್ತಾ ಇರ್ತಾನೆ. ಇದರಿಂದ ಅದೆಷ್ಟೋ ಬಾರಿ ಅವನು ತಂಬಾಕನ್ನು ಬಿಡಲಿಕ್ಕಾಗದೆ ನಿರಾಶೆಗೆ ಒಳಗಾಗ್ತಾನೆ. ಹಾಗಾಗಿ ಸರಿಯಾದ ವೈದ್ಯಕೀಯ ನೆರವನ್ನು ಪಡೆದುಕೊಂಡು ಈ ನಿಕೋಟಿನ್ ರಿಲ್ಯಾಪ್ಸ್ಮೆಂಟ್ ಥೆರಪಿಯನ್ನು ಉಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳಿ ಡಾಕ್ಟರ್ ಸುನಿಲ್ ಕುಮಾರ್ ಅವರು ನಮಗೆ ಬಹಳ ಚೆನ್ನಾಗಿ ತಿಳಿಸಿದರು. ಸರ್, ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ಮತ್ತೊಂದು ಮನಸ್ಸಿಗೆ ಸಂಬಂಧಿಸಿದ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಯು ಚಾನೆಲ್.